We are continuing our study in the book of Leviticus. ನಾವು ಯಾಜಕಕಾಂಡ ಪುಸ್ತಕದಲ್ಲಿ ನಮ್ಮ ಅಧ್ಯಯನವನ್ನ ಮುಂದುವರಿಸುತ್ತಿದ್ದೇವೆ. A book that many times believers neglect. ವಿಶ್ವಾಸಿಗಳು ತಾತ್ಸಾರ ಮಾಡುವಂತಹ ಒಂದು ಪುಸ್ತಕ ಇದಾಗಿದೆ. It's difficult to understand. ಅದು ಅರ್ಥ ಮಾಡಿಕೊಳ್ಳಲು ಕಷ್ಟವಾದದ್ದು. But the Holy Spirit will teach us and we will come to know it is one of the richest book in the Bible. ಆದರೆ ಪವಿತ್ರ ಆತ್ಮನು ನಮಗೆ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವಾಗ ನಾವು ತಿಳಿದುಕೊಳ್ಳುವುದೇನೆಂದರೆ ಇದು ಸತ್ಯವೇದದಲ್ಲಿ ಅತ್ಯಂತ ಶ್ರೀಮಂತವಾದಂತಹ ಒಂದು ಪುಸ್ತಕವಾಗಿದೆ. It's all about Christ and what he has done for us, represented through the 5 different offerings. ಇದು ಕ್ರಿಸ್ತನನ್ನ ಪ್ರತಿಬಿಂಬಿಸುವಂತಹ ಪುಸ್ತಕವಾಗಿದೆ ಮತ್ತು ಆತನು ಮಾಡಿ ಮುಗಿಸಿದಂತಹ ಕಾರ್ಯಗಳನ್ನ 5 ವಿಧವಾದಂತಹ ಯಜ್ಞಗಳ ಮೂಲಕ ನಮಗೆ ತಿಳಿಸುವಂತದ್ದಾಗಿದೆ. It also speaks about how to worship, how to approach God. ಮತ್ತು ದೇವರನ್ನ ಆರಾಧಿಸುವುದು ಹೇಗೆ, ಆತನ ಬಳಿಗೆ ಬರುವುದು ಹೇಗೆ ಎಂಬುದರ ಕುರಿತಾಗಿಯೂ ನಮಗೆ ತಿಳಿಸುತ್ತದೆ. How does the sinner come to the Lord? How does the saint come to the Lord? ಒಬ್ಬ ಪಾಪಿಯು ದೇವರ ಬಳಿಗೆ ಹೇಗೆ ಬರುತ್ತಾನೆ, ಅದೇ ರೀತಿಯಲ್ಲಿ ಒಬ್ಬ ಭಕ್ತನು ದೇವರ ಬಳಿಗೆ ಹೇಗೆ ಬರುತ್ತಾನೆ. Last week we started studying about the sin offering from chapter 4. ನಾವು ಕಳೆದ ವಾರ 4ನೆಯ ಅಧ್ಯಾಯದ ಮೂಲಕ ನಾವು ದೋಷ ಪರಿಹಾರಕ ಯಜ್ಞದ ಕುರಿತಾಗಿ ನೋಡಿಕೊಂಡೆವು. Chapter 1 we saw a burnt offering. 3ನೇ ಅಧ್ಯಾಯದಲ್ಲಿ ನಾವು ಚಾಪ್ಟರ್ 1ನೇ ಅಧ್ಯಾಯದಲ್ಲಿ ನಾವು ಸರ್ವಾಂಗ ಹೋಮ ವಿಧಾನದ ಕುರಿತಾಗಿ ನೋಡಿಕೊಂಡೆವು. Chapter 2 we looked at the meal offering. ಮತ್ತು 2ನೇ ಅಧ್ಯಾಯದಲ್ಲಿ ಧಾನ್ಯ ಸಮರ್ಪಣೆಯ ಕುರಿತಾಗಿ ನಾವು ನೋಡಿಕೊಂಡೆವು. Chapter 3 the peace offering. 3ನೇ ಅಧ್ಯಾಯದಲ್ಲಿ ಸಮಾಧಾನ ಯಜ್ಞ. 4 sin offering. 4ನೇ ಅಧ್ಯಾಯದಲ್ಲಿ ದೋಷ ಪರಿಹಾರಕ ಯಜ್ಞ. Chapter 5 guilt offering. ಮತ್ತು 5ನೇ ಅಧ್ಯಾಯದಲ್ಲಿ ಪ್ರಾಯಶ್ಚಿತ್ತ ಯಜ್ಞ. These 5 offerings more will be explained in the coming chapters also. ಈ 5 ಯಜ್ಞಗಳ ಕುರಿತಾಗಿ ಈ 5 ಅಧ್ಯಾಯದ ಕುರಿತಾಗಿ ಮುಂದೆ ಬರುವ ಅಧ್ಯಾಯಗಳಲ್ಲಿ ವಿವರಿಸಲಾಗಿದೆ ಹೆಚ್ಚಾಗಿ. Chapter 4 we saw different people's, if they sin, what is their offering they need to bring. 4ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುತ್ತೇವೆ ಏನೆಂದರೆ ಬೇರೆ ಬೇರೆಯ ಜನರು ಮಾಡುವಂತಹ ಪಾಪಗಳಿಗೆ ಯಾವ ವಿಧವಾದಂತಹ ದೋಷ ಪರಿಹಾರಕ ಯಜ್ಞಗಳನ್ನು ಅವರು ತರಬೇಕು. For the sin of the priest, ಒಬ್ಬ ಯಾಜಕನ ಪಾಪಕ್ಕಾಗಿ, sin of the whole congregation, ಮತ್ತು ಇಡೀ ಜನಸಮೂಹದ ಪಾಪಕ್ಕೆ. Those are the 2 things we looked at. Now we will read from verse 15 to 21. ಆ 2 ವಿಷಯಗಳ ಕುರಿತಾಗಿ ನಾವು ನೋಡಿಕೊಂಡೆವು. ಈಗ 15ರಿಂದ 21ನೇ ವಚನಗಳವರೆಗೆ ಓದಿಕೊಳ್ಳೋಣ. Naveen, are you able to read? ಇಲ್ಲ ಹೊರಗಡೆ ಹೋಗಿದ್ದಾನೆ ಒಂದು ಸ್ವಲ್ಪ ಓದಿ ಅಂತ ಹೇಳಿದಾನೆ. ಓಕೆ, ಓದಿ. ಸಮೂಹದ ಹಿರಿಯರು ಯೆಹೋವನ ಸನ್ನಿಧಿಯಲ್ಲಿ ಅದರ ತಲೆಯ ಮೇಲೆ ತಮ್ಮ ಕೈಗಳನ್ನಿಟ್ಟು ಯೆಹೋವನ ಸನ್ನಿಧಿಯಲ್ಲಿ ಅದನ್ನು ವಧಿಸಬೇಕು. ಅಭಿಷಕ್ತ ಯಾಜಕನು ಅದರ ರಕ್ತದಲ್ಲಿ ಸ್ವಲ್ಪವನ್ನು ದೇವದರ್ಶನದ ಗುಡಾರದೊಳಗೆ ತಂದು ಅದರಲ್ಲಿ ಬೆರಳನ್ನು ಅದ್ದಿ ತೆರೆಯ ಮುಂದೆ ಯೆಹೋವನ ಸನ್ನಿಧಿಯಲ್ಲಿ ಅದನ್ನು 7 ಸಾರಿ ಚಿಮುಕಿಸಬೇಕು. ಆ ರಕ್ತದಲ್ಲಿ ಸ್ವಲ್ಪವನ್ನು ದೇವದರ್ಶನದ ಗುಡಾರದೊಳಗೆ ಯೆಹೋವನ ಸನ್ನಿಧಿಯಲ್ಲಿರುವ ಧೂಪವೇದಿಯ ಕೊಂಬುಗಳಿಗೆ ಹಚ್ಚಿ ಮಿಕ್ಕಾದದನ್ನೆಲ್ಲ ದೇವದರ್ಶನದ ಗುಡಾರದ ಬಾಗಿಲು ಎದುರಾಗಿರುವ ಯಜ್ಞವೇದಿಯ ಬುಡದಲ್ಲಿ ಸುರಿದು ಬಿಡಬೇಕು. ಅವನು ಓರಿಯ ಕೊಬ್ಬನ್ನೆಲ್ಲ ಪ್ರತ್ಯೇಕಿಸಿ ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅವನು ಅಭಿಷಕ್ತ ಯಾಜಕನ ದೋಷ ಪರಿಹಾರಕ ಯಜ್ಞದ ಓರಿಯ ವಿಷಯದಲ್ಲಿ ಹೇಗೆ ಮಾಡಬೇಕೆಂದು ವಿಧಿಸಲ್ಪಟ್ಟಿತೋ ಇದರ ವಿಷಯದಲ್ಲಿಯೂ ಹಾಗೆಯೇ ಮಾಡಬೇಕು. ಯಾಜಕನು ಅವರಿಗೋಸ್ಕರ ದೋಷ ಪರಿಹಾರ ಮಾಡಿದ ನಂತರ ಅವರಿಗೆ ಕ್ಷಮಾಪಣೆ ಆಗುವುದು. ಆ ಮೊದಲನೆಯ ಓರಿಯನ್ನ ಪಾಳೆಯದ ಹೊರಗೆ ತೆಗೆದುಕೊಂಡು ಹೋಗಿ ಸುಡಿಸಿ ಬಿಟ್ಟ ಪ್ರಕಾರ ಆ ಓರಿಯನ್ನ ಸುಡಿಸಿ ಬಿಡಬೇಕು. ಇದು ಜನ ಸಮೂಹದ ದೋಷ ಪರಿಹಾರಕ ಯಜ್ಞ.
ಅಪ್ ಟು ಬ್ರದರ್. Yeah, 21. ಓಕೆ. Correct. This is a continuation of the sin of the congregation collectively, what the priest has to do, what the elders have to do. ಇದು ಇಸ್ರಾಯೇಲ್ ಜನಸಮೂಹದವರು ಮಾಡುವಂತಹ ಪಾಪಕ್ಕೆ ಹಿರಿಯರು ಮತ್ತು ಯಾಜಕರು ಏನು ಕಾರ್ಯವನ್ನ ಮಾಡಬೇಕು, ಪರಿಹಾರವನ್ನ ಎಂಬುದರ ಮುಂದುವರಿದ ಭಾಗವಾಗಿದೆ. Collectively as a congregation. ಅವರು ಸಮೂಹವಾಗಿ ಈ ಕಾರ್ಯವನ್ನ ಮಾಡಬೇಕು. We mentioned last week that the church where I fellowship, I am also responsible for the spiritual life of the whole assembly. ನಾನು ಕಳೆದ ವಾರ ನಿಮ್ಮ ಬಳಿ ಹಂಚಿಕೊಳ್ಳುವಾಗ ಹೇಳಿದೆ ಏನಂದ್ರೆ, ನಾನು ಸದಸ್ಯನಾಗಿರುವಂತಹ ಸಭೆಯಲ್ಲಿ ಇಡೀ ಸಭೆಯ ಅಥವಾ ಎಲ್ಲಾ ಸದಸ್ಯರುಗಳ ಪಾಪಗಳಿಗಾಗಿಯೂ ನಾನು, ವಾಟ್ ಇಸ್ ಇಟ್ ಅಂಕಲ್? We are also responsible collectively for the well-being of the assembly. ಸಭೆಯ ಒಳಿತಿಗಾಗಿ ನಾವೆಲ್ಲರೂ ಒಟ್ಟಾಗಿ ಜವಾಬ್ದಾರರಾಗಿರುತ್ತೇವೆ. Here the elders have to lay their hand on the head of the bull. ಇಲ್ಲಿ ಹಿರಿಯರು ಹೋರಿಯ ತಲೆಯ ಮೇಲೆ ಕೈಗಳನ್ನಿಡಬೇಕು. Elders represented the nation of Israel. ಹಿರಿಯರು ಎಂಬುದಾಗಿ ಹೇಳುವಾಗ ಅದು ಇಸ್ರಾಯೇಲ್ ಜನಸಮೂಹವನ್ನ ಅಥವಾ ಇಸ್ರಾಯೇಲ್ ಜನಾಂಗವನ್ನ ಪ್ರತಿನಿಧಿಸುವಂತವರು. In the book of Revelation we read about elders. They represent the whole church. ನಾವು ಪ್ರಕಟಣೆಯ ಪುಸ್ತಕದಲ್ಲಿ ನೋಡುವಾಗ ಹಿರಿಯರು ಎಂಬುದಾಗಿ ಅಲ್ಲಿ ಕೊಡಲ್ಪಟ್ಟಿರುವಂತದ್ದು ಅವರು ಇಡೀ ಸಭೆಯನ್ನ ಅವರು ಪ್ರತಿನಿಧಿಸುವಂತವರಾಗಿದ್ದಾರೆ. The rest of the rituals of this offering is similar to the offering when a priest sin. ಇನ್ನು ಉಳಿದಾದಂತಹ ಯಜ್ಞ ಕ್ರಮವನ್ನ ಒಬ್ಬ ಯಾಜಕನು ಪಾಪ ಮಾಡಿದಾಗ ಹೇಗೆ ಆ ಪರಿಹಾರವನ್ನ ಮಾಡುವಾಗ ಯಜ್ಞ ಮಾಡಬೇಕು, ಅದೇ ರೀತಿಯಲ್ಲಿ ಇದನ್ನು ಮಾಡಬೇಕು. So I'm not going to repeat that. Now let's read verse 22 and 23. ಅದನ್ನು ಮತ್ತೆ ನಾನು ಪುನರುಚ್ಚರಿಸುವುದಿಲ್ಲ. ಈಗ 22 ಮತ್ತು 23ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಮುಖ್ಯಾಧಿಕಾರಿ ತನ್ನ ದೇವರಾಗಿರುವ ಯೆಹೋವನು ನಿಷೇಧಿಸಿದ ಕಾರ್ಯಗಳಲ್ಲಿ ಯಾವುದನ್ನಾದರೂ ತಿಳಿಯದೆ ಮಾಡಿ ದೋಷಿಯಾದರೆ, 23ನೇ ವಚನ, ತನ್ನ ತಪ್ಪು ತನಗೆ ತಿಳಿದು ಬಂದಾಗ ಅವನು ಪೂರ್ಣಾಂಗವಾದ ಓತವನ್ನು ತಂದು ಸಮರ್ಪಿಸಬೇಕು. Now we will notice that all these different groups are to bring an offering because they have sinned or they are sinners. ಇಲ್ಲಿ ನಾವು ನೋಡುತ್ತೇವೆ, ಇಲ್ಲಿ ಬೇರೆ ಬೇರೆ ಗುಂಪಿನ ಜನರು ಪಾಪ ಮಾಡಿದಾಗ ಅವರು ಯಜ್ಞಕ್ಕಾಗಿ ಹೋಮವನ್ನ ತರಬೇಕು, ಯಜ್ಞ ಪಶುವನ್ನ ತರಬೇಕು. The matter is their sin. The issue is their sin. ಇಲ್ಲಿರುವಂತಹ ವಿಷಯವೇನೆಂದರೆ, ಮುಖ್ಯವಾದ ವಿಷಯ ಅವರ ಪಾಪವಾಗಿದೆ. But their responsibilities are different in each case. ಮತ್ತು ಪ್ರತಿಯೊಂದು ಗುಂಪಿನ ಸದಸ್ಯರ ಜವಾಬ್ದಾರಿಗಳು ಸಹ ವಿಧ ವಿಧವಾಗಿವೆ. That is why different kinds of animals are brought, but they are all guilty. ಆದರೆ ಅದಕ್ಕಾಗಿಯೇ ಬೇರೆ ವಿಧದಂತ ಪ್ರಾಣಿಗಳನ್ನ ಯಜ್ಞಕ್ಕಾಗಿ ತರಲು ಹೇಳಲ್ಪಟ್ಟಿದೆ. ಆದರೆ ಅವರೆಲ್ಲರೂ ಪಾಪಿಗಳೇ ಅಥವಾ ದೋಷಿಗಳೇ. Now here the ruler is referring to a civil ruler. ಇಲ್ಲಿ ನಾವು ಒಬ್ಬ ಅಧಿಕಾರಿ ಎಂಬುದಾಗಿ, ಮುಖ್ಯಾಧಿಕಾರಿ ಎಂಬುದಾಗಿ ಹೇಳುವಾಗ ಆತನು ಜನರ ಮೇಲಿರುವಂತಹ ಒಬ್ಬ ಅಧಿಕಾರಿಯಾಗಿದ್ದಾನೆ. People who are rulers are often charged falsely and people gossip about them many a times. ನಮ್ಮನ್ನು ಆಳುವಂತಹ ಅಧಿಕಾರಿಗಳ ಕುರಿತಾಗಿ ನೋಡುವಾಗ ಕೆಲವು ಅಧಿಕಾರಿಗಳನ್ನ ಸುಳ್ಳಾಗಿ ಅವರ ಮೇಲೆ ದೋಷಾರೋಪಣೆ ಮಾಡುವಾಗ ಜನರು ಅವರ ವಿಷಯವಾಗಿ ಚಾಡಿ ಮಾತುಗಳನ್ನು ಆಡುತ್ತಾರೆ ಅಥವಾ ಕೆಟ್ಟದಾಗಿ ಮಾತನಾಡುತ್ತಾರೆ. Here a ruler sin and that sin comes to his knowledge, he shall bring an offering. ಇಲ್ಲಿ ಒಬ್ಬ ಮುಖ್ಯಾಧಿಕಾರಿಯು ಪಾಪ ಮಾಡುವಾಗ ಅಥವಾ ದೋಷ ಮಾಡುವಾಗ ಆ ಪಾಪ ಅಥವಾ ತಪ್ಪು ಆತನ ತಿಳುವಳಿಕೆಗೆ ಬಂದಾಗ ಆತನು ಒಂದು ಯಜ್ಞವನ್ನ ತರಬೇಕು. How do we as believers come to the knowledge of our sin? ನಾವು ವಿಶ್ವಾಸಿಗಳಾಗಿ ನಮ್ಮ ಪಾಪಗಳ ಕುರಿತಾಗಿ ಅದರ ಜ್ಞಾನವನ್ನ ಅಥವಾ ನಮ್ಮ ಪಾಪದ ಅರಿವನ್ನ ನಾವು ಹೇಗೆ ಹೊಂದುತ್ತೇವೆ? When we read the word of God, ನಾವು ದೇವರ ವಾಕ್ಯವನ್ನ ಅಧ್ಯಯನ ಮಾಡುವಾಗ, when God's servants preach, ಅಥವಾ ದೇವರ ಸೇವಕರು ಮಾತನಾಡುವಾಗ ಅಥವಾ ಬೋಧಿಸುವಾಗ, or some concerned believers bringing it to our knowledge. ಅಥವಾ
ಕೆಲವು ವಿಶ್ವಾಸಿಗಳು ನಮ್ಮ ಮೇಲೆ ಕಾಳಜಿ ಉಳ್ಳಂತ ವಿಶ್ವಾಸಿಗಳು ಅದನ್ನ ನಮ್ಮ ನೆನಪಿಗೆ, ನಮ್ಮ ಗಮನಕ್ಕೆ ತರುವಾಗ often we resist these leaders and it doesn't do us any good if we respond like that. ನಮ್ಮನ್ನ ಅನೇಕ ಹಿರಿಯರು ಹೀಗೆ ನಮ್ಮನ್ನ ಎಚ್ಚರಿಸುವಾಗ ನಾವು ಅದಕ್ಕೆ ಸರಿಯಾಗಿ ಸ್ಪಂದಿಸುವುದಿಲ್ಲ, ಅದರಿಂದ ನಮಗೆ ಒಳ್ಳೆಯದಾಗುವುದಿಲ್ಲ. Thank God if you and I have people who can point out our errors to us. ದೇವರಿಗೆ ಸ್ತೋತ್ರ ಸಲ್ಲಿಸೋಣ, ಯಾಕಂದರೆ ನಮ್ಮ ತಪ್ಪುಗಳನ್ನ ಕಂಡು ಹಿಡಿಯುವಂತಹ ಸಹೋದರರು ಅಥವಾ ಹಿರಿಯರು ನಮ್ಮ ಸಭೆಯಲ್ಲಿ ಇರುವುದಾದರೆ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. Let us understand the responsibility of the leadership. ಒಬ್ಬ ಅಥವಾ ನಾಯಕರುಗಳ ಜವಾಬ್ದಾರಿಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ. Thank God for them. ಅವರಿಗಾಗಿ ನಾವು ಸ್ತೋತ್ರ ಸಲ್ಲಿಸೋಣ ದೇವರಿಗೆ. They are concerned, that is why they correct us. ಅವರು ನಮ್ಮ ಬಗ್ಗೆ ಕಾಳಜಿ ಉಳ್ಳವರಾಗಿರುವುದರಿಂದಲೇ ನಮ್ಮನ್ನ ಸರಿಪಡಿಸುತ್ತಾರೆ. Only a fool will reject the counsel, as we read in the book of Proverbs. ನಾವು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಓದುವ ಹಾಗೆ ಕೇವಲ ಒಬ್ಬ ಮೂರ್ಖನು ಮಾತ್ರ ಬುದ್ಧಿ ಮಾತನ್ನ ತಿರಸ್ಕರಿಸುತ್ತಾನೆ. Now when a leader, even including an elder, sin, what does the New Testament teach us? ಒಬ್ಬ ನಾಯಕನು ಅಥವಾ ಸಭಾ ಹಿರಿಯನು ಸಹ ಪಾಪ ಮಾಡುವಾಗ ಅದರ ಕುರಿತಾಗಿ ಹೊಸ ಒಡಂಬಡಿಕೆ ನಮಗೆ ಏನನ್ನು ಬೋಧಿಸುತ್ತದೆ? 1 Timothy 5:19 and 20. Please read that or make note of it. 1 ತಿಮೋಥಿಯನಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19-20 ವಚನವನ್ನು ದಯಮಾಡಿ ಓದಿರಿ ಅಥವಾ ಎಲ್ಲರೂ ಬರೆದುಕೊಳ್ಳ್ರಿ. First Timothy 5:19 and 20. 1 ತಿಮೋಥಿ 5ನೇ ಅಧ್ಯಾಯ 19 ಮತ್ತು 20ನೇ ವಚನ. ಸಭೆಯ ಹಿರಿಯನ ಮೇಲೆ ಯಾರಾದರೂ ದೂರು ಹೇಳಿದರೆ 2-3 ಸಾಕ್ಷಿಗಳಿಂದ ಹೊರತಾಗಿ ಅದನ್ನ ಮನಸ್ಸಿಗೆ ತೆಗೆದುಕೊಳ್ಳಬೇಡ. ಪಾಪದಲ್ಲಿ ನಡೆಯುವವರನ್ನ ಎಲ್ಲರ ಮುಂದೆ ಗದರಿಸು, ಇವರಿಂದ ಮಿಕ್ಕಾದವರಿಗೂ ಭಯ ಉಂಟಾಗುವುದು. Now this here in the New Testament is talking about the sin of the leader or the elders. ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ಸಭಾ ನಾಯಕನು ಅಥವಾ ಹಿರಿಯನ ಪಾಪದ ಕುರಿತಾಗಿ ಮಾತನಾಡುತ್ತಿದೆ. Elders are also people like you and I. They are from among us. They did not come from heaven. They are people like us, and we very careful about bringing accusation against them unless there are 2 or 3 witnesses. ಹಿರಿಯರು ಸಹ ನಮ್ಮ ಹಾಗೆ ವಿಶ್ವಾಸಿಗಳಾಗಿದ್ದಾರೆ, ಬಲಹೀನರಾದಂತ ಮನುಷ್ಯರಾಗಿದ್ದಾರೆ. ಅವರು ಮೇಲಿಂದ ಬಂದವರಲ್ಲ, ಅದನ್ನು ನಾವು ಜ್ಞಾಪಕದಲ್ಲಿಟ್ಟುಕೊಳ್ಳೋಣ. 2-3 ಸಾಕ್ಷಿಗಳು ಇರದ ಹೊರತು ಅವರ ಮೇಲೆ ತಪ್ಪು ಹೊರಿಸಬಾರದು. In our assemblies, we often violate all of these. ನಮ್ಮ ಸಭೆಗಳಲ್ಲಿ ನಾವು ಅನೇಕ ಬಾರಿ ಇಂತಹ ನಿಯಮಗಳನ್ನು ಉಲ್ಲಂಘಿಸುತ್ತೇವೆ. And the next verse says that if they sin, rebuke them publicly before everyone, so others will learn a lesson from that. ಮುಂದಿನ ವಚನವು ಹೇಳುತ್ತದೆ, ಅವರು ಪಾಪ ಮಾಡುವರಾದರೆ ಎಲ್ಲರ ಮುಂದೆಯೇ ಅವರನ್ನ ಗದರಿಸು, ಆಗ ಇತರರಿಗೂ ಮಿಕ್ಕಾದವರಿಗೂ ಭಯ ಉಂಟಾಗುತ್ತದೆ. Now that is talking about the sin of a leader. ಅದು ಒಬ್ಬ ನಾಯಕನ ಪಾಪದ ಕುರಿತಾಗಿ ಮಾತನಾಡುತ್ತಿರುವಂತದ್ದು. This can be only done in the assembly setup where we have plurality of elders. In a one pastor church, a one man ministry, who will correct that person? ಇದು ಕೇವಲ ಬಹು ಮಂದಿ ಹಿರಿಯರು ಇರುವಂತಹ ಸಭೆಯಲ್ಲಿ ಮಾತ್ರ ನಡೆಯಲು ಸಾಧ್ಯ. ಕೇವಲ ಒಬ್ಬ ಹಿರಿಯನು ಅಥವಾ ನಾಯಕನು ಪಾಸ್ಟರ್ ಇರುವಂತಹ ಸಭೆಯಲ್ಲಿ ಹೀಗೆ ಗದರಿಸಲು ಹೇಗೆ ಸಾಧ್ಯ? So God has given in his wisdom plurality of elders in a local assembly, that if one make a mistake, there is a way to correct them, and if they don't change, they have to be publicly corrected. ಆದ್ದರಿಂದ ದೇವರು ಹೊಸ ಒಡಂಬಡಿಕೆಯ ಸಭೆಯ ಕ್ರಮದಲ್ಲಿ ಬಹುಮಂದಿ ನಾಯಕರುಗಳು ಅಥವಾ ಹಿರಿಯರ ನಿಯಮವನ್ನ ಆತನು ಇರಿಸಿದ್ದಾನೆ. ಯಾಕಂದ್ರೆ ಒಬ್ಬರು ಪಾಪ ಮಾಡುವಾಗ ಇನ್ನೊಬ್ಬರು ಗದರಿಸಬೇಕು. ಅವರನ್ನ ಗುಪ್ತವಾಗಿ ಎಚ್ಚರಿಸಿದಾಗಿಯೂ ಅವರು ಎಚ್ಚರಿಸಿಕೊಳ್ಳದೆ ಹೋದಾಗ ಅವರನ್ನ ಸಾರ್ವಜನಿಕವಾಗಿ ಎಲ್ಲರ ಮುಂದೆಯೇ ಗದರಿಸಬೇಕಾಗುತ್ತದೆ. The ruler or the elder is in a place of responsibility. ಒಬ್ಬ ನಾಯಕನು ಅಥವಾ ಹಿರಿಯನು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾನೆ. These things can only be done where there are spiritual leaders, where there are godly leaders.
ಇಂತಹ ಗದರಿಸುವಂತಹ ಬುದ್ಧಿ ಮಾತು ಹೇಳುವಂತಹ ಕಾರ್ಯಗಳು ಆತ್ಮೀಕವಾದಂತಹ ನಾಯಕರು ಅಥವಾ ಹಿರಿಯರು ಇರುವಂತಹ ಸಭೆಗಳಲ್ಲಿ ಅಥವಾ ಸ್ಥಳಗಳಲ್ಲಿ ಮಾತ್ರ ನಡೆಯಲು ಸಾಧ್ಯ. This ruler's offering is of a little less value than of the priest or of the entire congregation. ಇಲ್ಲಿ ಈ ನಾಯಕರು ಅಥವಾ ನಾಯಕರು ಸಲ್ಲಿಸುವಂತಹ ಯಜ್ಞ ಒಬ್ಬ ಯಾಜಕನು ಸಲ್ಲಿಸುವ ಯಜ್ಞಕ್ಕಿಂತಲೂ ಸ್ವಲ್ಪ ಕಡಿಮೆ ಬೆಲೆ ಉಳ್ಳದ್ದಾಗಿದೆ. No, it is less than the priest offering. ಒಬ್ಬ ಯಾಜಕನ ಯಜ್ಞಕ್ಕಿಂತಲೂ ಕಡಿಮೆ ಬೆಲೆ ಉಳ್ಳದ್ದು. But it is more valuable than a private person, as we see in the coming verses. ಆದರೆ ಒಬ್ಬ ಖಾಸಗಿ ವ್ಯಕ್ತಿಯ ಯಜ್ಞಕ್ಕಿಂತಲೂ ಈ ನಾಯಕನು ಸಲ್ಲಿಸುವಂತಹ ಯಜ್ಞವು ಬೆಲೆ ಉಳ್ಳದು ಎಂಬುದಾಗಿ ನಾವು ಮುಂದಿನ ವಚನಗಳಲ್ಲಿ ನೋಡಿಕೊಳ್ಳುತ್ತೇವೆ. Teaches us a lesson that rulers are ordained of God and they are responsible to God. ಇದು ನಮಗೆ ಯಾವ ವಿಷಯವನ್ನು ಬೋಧಿಸುತ್ತದೆ ಅಂದರೆ, ನಾಯಕರುಗಳು ಅವರು ದೇವರಿಂದ ನೇಮಿಸಲ್ಪಟ್ಟಿದ್ದಾರೆ ಮತ್ತು ಅವರು ದೇವರಿಗೆ ಜವಾಬ್ದಾರಿ ಉಳ್ಳವರು ಅಥವಾ ದೇವರಿಗೆ ಲೆಕ್ಕ ಕೊಡುವವರಾಗಿರುತ್ತಾರೆ. In Israel, it is talking about the civil ruler. ಇಸ್ರಾಯೇಲರ ಕುರಿತಾಗಿ ನೋಡುವಾಗ ಇಲ್ಲಿ ಒಬ್ಬ ಮುಖ್ಯಾಧಿಕಾರಿ ಅಥವಾ ಜನನಾಯಕನ ಕುರಿತಾಗಿ ಮಾತನಾಡುತ್ತಿದೆ. The same applies to political leaders in the world. ನಾವು ಈ ಲೋಕದಲ್ಲಿ ನೋಡುವಂತಹ ಒಬ್ಬ ರಾಜಕೀಯ ನಾಯಕರಿಗೂ ಸಹ ಅದು ಹೋಲುತ್ತದೆ. Even though they don't know God or they don't know God, still Bible says they are appointed by God. ಅವರು ದೇವರನ್ನ ತಿಳಿಯದೆ ಹೋದಾಗ್ಯೂ ಅಥವಾ ದೇವರಿಲ್ಲ ಎಂಬುದಾಗಿ ಅವರು ಸಮರ್ಥಿಸಿದಾಗ್ಯೂ ಸಹ ದೇವರ ವಾಕ್ಯವು ಹೇಳುತ್ತದೆ ಅವರು ದೇವರಿಗೆ ಲೆಕ್ಕ ಕೊಡಬೇಕಾಗುತ್ತದೆ. In front of the Vidhan Sabha in Bangalore, it is written that the government work is God's work. ಆ ಬೆಂಗಳೂರಿನಲ್ಲಿರುವಂತಹ ವಿಧಾನಸೌಧದ ಮುಂದೆ ಏನು ಬರೆಯಲ್ಪಟ್ಟಿದೆ? ಸರ್ಕಾರಿ ಕೆಲಸ, ಅದು ದೇವರ ಕೆಲಸ. They are right, that is true, but they don't know who the God is. ಅದು ನಿಜ, ಬರೆದಿರುವಂತದ್ದು ಸರಿ, ಸತ್ಯವಾದದ್ದೇ. ಆದರೆ ಅವರಿಗೆ ನಿಜ ದೇವರು ಯಾರು ಎಂಬುದೇ ತಿಳಿದಿಲ್ಲ. They don't understand they are responsible to God. ಅವರು ತಾವು ದೇವರಿಗೆ ಲೆಕ್ಕ ಕೊಡಬೇಕು ಎಂಬುದನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. They only try to please people or their own people. ಅವರು ಕೇವಲ ಜನರನ್ನ ಮೆಚ್ಚಿಸಲಿಕ್ಕೆ ಅಥವಾ ತಮ್ಮ ಜನರನ್ನ ಮೆಚ್ಚಿಸಲಿಕ್ಕಾಗಿ ಪ್ರಯತ್ನಿಸುತ್ತಾರೆ. Here the offering is a kind of a goat, a kid of the goats, a kid of a goat, a male without blemish. ಇಲ್ಲಿ ನಾವು ನೋಡುವಾಗ ಅಲ್ಲಿ ಪೂರ್ಣಾಂಗವಾದ ಹೋತ ಅಥವಾ ಮೇಕೆಯ ಗಂಡಾದಂತಹ ಮೇಕೆಯ ಮರಿ ಎಂಬುದಾಗಿ ನಾವೆಲ್ಲಿ ಓದುತ್ತೇವೆ 23ನೇ ವಚನ. Whether earlier we saw male or female, all has to be without blemish. ಈ ಹಿಂದೆ ನಾವು ನೋಡಿಕೊಂಡಂತಹ ಯಜ್ಞಗಳಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಎಲ್ಲವೂ ದೋಷವಿಲ್ಲದಾಗಿರಬೇಕು. This offering is not as valuable as the bullock that the priest, when they sin, has to give. ಈ ಹೋತ ಮರಿ ಅದು ಯಾಜಕನು ಪಾಪ ಮಾಡುವಾಗ ಸಮರ್ಪಿಸುವಂತಹ ಆ ಹೋರಿಗೆ ಸಮಾನವಾದ ಬೆಲೆಯುಳ್ಳದಲ್ಲ. But the sin is the same. Whether it is a priest or a leader, the sin is the same. ಆದರೆ ಯಾಜಕನಾಗಲಿ ಒಬ್ಬ ಅಧಿಕಾರಿಯಾಗಲಿ ಮಾಡಿದಂತಹ ಪಾಪ ಅದು ಒಂದೇ. ಎರಡು ಪಾಪಗಳು ಯಾರೇ ಮಾಡಿದರೂ ಅದು ಒಂದೇ ಆಗಿರುತ್ತದೆ. The value of the animal that he must sacrifice indicates the degree of responsibility. ಆತನು ಸಲ್ಲಿಸಬೇಕಾಗಿರುವಂತಹ ಅಥವಾ ಆತನು ಸಲ್ಲಿಸುವಂತಹ ಯಜ್ಞ ಪಶುವಿನ ಮೌಲ್ಯ ಆತನಿಗೆ ಕೊಡಲ್ಪಟ್ಟಿರುವಂತಹ ಜವಾಬ್ದಾರಿಯ ಮೌಲ್ಯವನ್ನು ಸಹ ಸೂಚಿಸುತ್ತದೆ. Okay, now let's read verse 27 onwards. 27ನೆಯ ವಚನದಿಂದ ಮುಂದಕ್ಕೆ ನಾವು ಓದಿಕೊಳ್ಳೋಣ. ನವೀನ್ ರಾಜೇಶ್ 27 ಮುಂದೆ 4:27. ನಿಮ್ಮ ದೇಶಸ್ಥರಲ್ಲಿ ಬೇರೆ ಯಾವನಾದರೂ ಯೆಹೋವನು ನಿಷೇಧಿಸಿದ ಕಾರ್ಯಗಳಲ್ಲಿ ಯಾವುದನ್ನಾದರೂ ತಿಳಿಯದೆ ಮಾಡಿ ದೋಷಿಯಾದರೆ ತನ್ನ ತಪ್ಪು ತನಗೆ ತಿಳಿದು ಬಂದಾಗ ಆ ದೋಷ ಪರಿಹಾರಕ್ಕಾಗಿ ಪೂರ್ಣಾಂಗವಾದ ಹೆಣ್ಣು ಮೇಕೆಯನ್ನು ತಂದು ಸಮರ್ಪಿಸಬೇಕು. ಅವನು ಅದರ ತಲೆಯ ಮೇಲೆ ಕೈಯಿಟ್ಟ ನಂತರ
ಸರ್ವಾಂಗ ಹೋಮದ ಪಶುಗಳನ್ನು ವಧಿಸುವ ಸ್ಥಳದಲ್ಲೇ ಅದನ್ನು ವಧಿಸಬೇಕು. ಯಾಜಕನು ಅದರ ರಕ್ತದಲ್ಲಿ ಸ್ವಲ್ಪವನ್ನು ಬೆರಳಿನಿಂದ ತೆಗೆದುಕೊಂಡು ಯಜ್ಞವೇದಿ ಹಚ್ಚಿ ಮಿಕ್ಕ ರಕ್ತವನ್ನೆಲ್ಲ ಯಜ್ಞವೇದಿಯ ಬುಡದಲ್ಲಿ ಸುರಿದು ಬಿಡಬೇಕು. ಸಮಾಧಾನ ಯಜ್ಞ ಪಶುಗಳ ಕೊಬ್ಬನ್ನು ಪ್ರತ್ಯೇಕಿಸುವ ಪ್ರಕಾರ ಯಾಜಕನು ಇದರ ಎಲ್ಲಾ ಕೊಬ್ಬನ್ನು ಪ್ರತ್ಯೇಕಿಸಿ ಯೆಹೋವನಿಗೆ ಸುವಾಸನೆ ಉಂಟು ಮಾಡುವುದಕ್ಕೆ ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಹೀಗೆ ಯಾಜಕನು ಅವನಿಗೋಸ್ಕರ ದೋಷ ಪರಿಹಾರವನ್ನು ಮಾಡುವುದರಿಂದ ಅವನಿಗೆ ಕ್ಷಮಾಪಣೆಯಾಗುವುದು. 32ನೇ ವಚನ. ಅವನು ತನ್ನ ದೋಷ ಪರಿಹಾರ್ಥಕವಾಗಿ ತರುವುದು ಕುರಿಯಾದರೆ ಅದು ಪೂರ್ಣಾಂಗವಾದ ಹೆಣ್ಣಾಗಿರಬೇಕು. ಅವನು ಅದರ ತಲೆಯ ಮೇಲೆ ಕೈಯಿಟ್ಟ ನಂತರ ಸರ್ವಾಂಗ ಹೋಮದ ಪಶುಗಳನ್ನು ವಧಿಸುವ ಸ್ಥಳದಲ್ಲೇ ಅದನ್ನು ದೋಷ ಪರಿಹಾರ್ಥವಾಗಿ ವಧಿಸಬೇಕು. ಯಾಜಕನು ಅದರ ರಕ್ತದಲ್ಲಿ ಸ್ವಲ್ಪವನ್ನು ಬೆರಳಿನಿಂದ ತೆಗೆದುಕೊಂಡು ಯಜ್ಞವೇದಿಯ ಕೊಂಬುಗಳಿಗೆ ಹಚ್ಚಿ ಮಿಕ್ಕ ರಕ್ತವನ್ನೆಲ್ಲ ಯಜ್ಞವೇದಿಯ ಬುಡದಲ್ಲಿ ಸುರಿದು ಬಿಡಬೇಕು. 35ನೇ ವಚನ. ಸಮಾಧಾನ ಯಜ್ಞ ಪಶುಗಳ ಕೊಬ್ಬನ್ನು ಪ್ರತ್ಯೇಕಿಸುವ ಪ್ರಕಾರ ಯಾಜಕನು ಇದರ ಎಲ್ಲಾ ಕೊಬ್ಬನ್ನು ಪ್ರತ್ಯೇಕಿಸಿ ಯಜ್ಞವೇದಿಯಲ್ಲಿ ಉರಿಯುವ ಹೋಮ ದ್ರವ್ಯಗಳ ಮೇಲೆ ಯೆಹೋವನಿಗೆ ಹೋಮ ಮಾಡಬೇಕು. ಅವನ ತಪ್ಪಿನ ನಿಮಿತ್ತ ಯಾಜಕನು ಹೀಗೆ ಅವನಿಗೋಸ್ಕರ ದೋಷ ಪರಿಹಾರವನ್ನು ಮಾಡುವುದರಿಂದ ಅವನಿಗೆ ಕ್ಷಮಾಪಣೆಯಾಗುವುದು. Yeah, this passage we are talking about the common person, a private citizen. When he sins, what he has to do. ಈ ವಾಕ್ಯ ಭಾಗದಲ್ಲಿ ಒಬ್ಬ ಖಾಸಗಿ ವ್ಯಕ್ತಿ ಅಥವಾ ಸಾಮಾನ್ಯ ಇಸ್ರಾಯೇಲನು ಪಾಪ ಮಾಡುವಾಗ ಯಾವ ಯಜ್ಞವನ್ನು ಆತನು ತರಬೇಕು ಎಂಬುದಾಗಿ ನಾವು ನೋಡುತ್ತಿದ್ದೇವೆ. It could be a sin of ignorance against the commandment of God. ದೇವರ ಆಜ್ಞೆಗೆ ಆತನು ತಿಳಿಯದೆ ಮಾಡಿದಂತಹ ಪಾಪವಾಗಿರಬಹುದು. This is to lift the guilt complex and satisfy his conscience for this purpose. ಆತನ ಮನಸ್ಸಿನಲ್ಲಿರುವಂತಹ ದೋಷ ಪ್ರಜ್ಞೆಯನ್ನ ನಿವಾರಿಸಿ ಆತನಿಗೆ ಸಮಾಧಾನವನ್ನ ಮಾಡಲಿಕ್ಕಾಗಿ ಈ ಒಂದು ಯಜ್ಞವು. Only the death of Christ can lift the crushing guilt complex in our life. ಕೇವಲ ಯೇಸು ಕ್ರಿಸ್ತನ ಮರಣವು ಮಾತ್ರ ನಮ್ಮ ಹಂಗಿಸುವಂತಹ ಮನಸ್ಸಾಕ್ಷಿಯನ್ನ ಅಥವಾ ದೋಷದ ಮನಸ್ಸನ್ನ ತೆಗೆದುಹಾಕಲು ಸಾಧ್ಯ. Modern people go to psychologists or worldly counselors to remove their guilt. It cannot be. Only Christ can, or only God can. ಲೌಕಿಕ ಜನರನ್ನ ನೋಡುವಾಗ ಅವರು ಕೌನ್ಸಿಲರ್ಸ್ ಬಳಿಯಲ್ಲಿ ಮತ್ತು ಸಮಾಲೋಚಕರ ಬಳಿಯಲ್ಲಿ ಹೋಗಿ ತಮ್ಮ ಪಾಪ ಪ್ರಜ್ಞೆಯನ್ನ ಹೋಗಲಾಡಿಸಲು ಮಾನಸಿಕ ಚಿಕಿತ್ಸೆಯನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಯೇಸು ಕ್ರಿಸ್ತನ ರಕ್ತವು ಮಾತ್ರ ನಿಜವಾಗಿಯೂ ನಮ್ಮ ಪಾಪಗಳನ್ನ ಪರಿಹಾರ ಮಾಡಿ ಆ ಪಾಪ ಪ್ರಜ್ಞೆಯನ್ನ ತೆಗೆದುಹಾಕಲು ಸಾಧ್ಯ. Sometimes the sin in us makes our conscience seared with a hot iron. Read 1 Timothy 4:2. 1 Timothy 4:2. 1 ತಿಮೋತಿಯನ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನ ದಯಮಾಡಿ ಓದಿರಿ. ಅನೇಕ ಬಾರಿ ಪಾಪವು ಕಾಯಿಸಿದ ಕಬ್ಬಿಣದ ರೀತಿಯಲ್ಲಿ ನಮ್ಮ ಮನಸ್ಸನ್ನ ಅದು ಗಾಯ ಮಾಡುವಂತದಾಗಿದೆ. 1 Timothy brother. 1 Timothy 4:2. ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನು ಮರುಳುಗೊಳಿಸಿ ಮದುವೆ ಆಗಬಾರದೆಂತಲೂ ಇಂತಿಂತ ಆಹಾರವನ್ನು ತಿನ್ನಬಾರದೆಂತಲೂ ಹೇಳುವರು. ಆದರೆ ಯಾರು ನಂಬುವವರಾಗಿದ್ದು ಸತ್ಯವನ್ನು ಗ್ರಹಿಸಿದ್ದಾರೋ ಅವರು ಕೃತಜ್ಞತಾಸ್ತುತಿ ಮಾಡಿ ತಿನ್ನುವುದಕ್ಕೋಸ್ಕರ ದೇವರು ಸಕಲ ವಿಧವಾದ ಆಹಾರವನ್ನು ಉಂಟು ಮಾಡಿದನು. Sometimes a person's conscience may be seared with a hot iron. ಕೆಲವು ವೇಳೆ ಒಬ್ಬ ವ್ಯಕ್ತಿಯ ಮನಸ್ಸಾಕ್ಷಿಯು ಅದು ಕಬ್ಬಿಣದಿಂದ ಗಾಯ ಮಾಡಲ್ಪಟ್ಟು ಬರೆ ಹಾಕಲ್ಪಟ್ಟ ರೀತಿ ಇರುತ್ತದೆ. Only that guilt is removed when it is brought to Christ for forgiveness. ಆ ಪಾಪ ಪ್ರಜ್ಞೆಯು ಕರ್ತನಾದಂತ ಯೇಸು ಬಳಿಗೆ ಬಂದು ತನ್ನ ಪಾಪಕ್ಕಾಗಿ ಪ್ರಾಯಶ್ಚಿತ್ತವನ್ನು ಹೊಂದಿಕೊಳ್ಳುವಾಗ ಮಾತ್ರ ಅದು ತೆಗೆದು ಹಾಕಲ್ಪಡುತ್ತದೆ. In all of this we read at the end that and he will be forgiven. ಮತ್ತು ಈ ಅಧ್ಯಾಯದ ಕಡೆ ಭಾಗಕ್ಕೆ ಬರುವಾಗ ಅವರಿಗೆ ಕ್ಷಮಾಪಣೆಯಾಗುವುದು ಎಂಬುದಾಗಿ ನಾವು ಓದುತ್ತೇವೆ. For New Testament believers it is 1 John chapter 1 verse 9. Please read that. ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಿಗಾದರ ಪಾಪ ಪರಿಹಾರವಾಗುವುದು ಹೇಗಂದ್ರೆ 1 ಯೋಹನ್ನ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನವನ್ನು ದಯಮಾಡಿ ಓದಿರಿ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ
ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. That is the promise assurance we have that our sin will be forgiven. ಅದೇ ನಮಗಿರುವಂತಹ ಭರವಸೆ ಆಗಿದೆ. ಅದೇನೆಂದರೆ ನಮ್ಮ ಪಾಪಗಳು ಖಂಡಿತವಾಗಿಯೂ ಕ್ಷಮಿಸಲ್ಪಡುತ್ತವೆ. In verse 28 we read, if his sin comes to his knowledge later, maybe he didn't know immediately, later it came, then it is no longer a sin through ignorance. Once it comes to our knowledge, even though it was done ignorantly, once it comes to our knowledge, it is no more a sin through ignorance. 28ನೇ ವಚನಕ್ಕೆ ಬರುವಾಗ ಅಲ್ಲಿ ನಾವು ಓದುತ್ತೇವೆ ಏನೆಂದರೆ, ಒಬ್ಬನು ತಿಳಿಯದೆ ಮಾಡಿದಂತಹ ಪಾಪವು, ದೋಷವು ಅದು ನಂತರ ಆತನಿಗೆ ತಿಳಿದು ಬಂದರೆ, ಆತನ ಮನಸ್ಸಿಗೆ ಅದು ತಿಳಿದು ಬಂದ ಕಾರಣ ಅದು ತಿಳಿಯದೆ ಮಾಡಿದಂತಹ ಪಾಪವು ಇನ್ನೂ ಆಗಿರುವುದಿಲ್ಲ. ಆದ್ದರಿಂದ ಆತನು ದೋಷ ಪರಿಹಾರವನ್ನ ಮಾಡಿಕೊಳ್ಳಬೇಕು. It requires the same sacrifice. ಆತನು ಸಹ ದೋಷ ಪರಿಹಾರವನ್ನ ಮಾಡಿಕೊಳ್ಳಬೇಕು. A female kid of the goat is a little bit less in value, but it is a precious offering. ಒಂದು ಹೆಣ್ಣು ಮೇಕೆಯ ಮರಿಯನ್ನ ಆತನು ತೆಗೆದುಕೊಂಡು ಬಂದು ಸಮರ್ಪಿಸಬೇಕು. ಅದು ಮೇಕೆಗಿಂತ ಸ್ವಲ್ಪ ಕಡಿಮೆ ಬೆಲೆಯುಳ್ಳದಾಗಿದ್ದರೂ ಸಹ ಅದು ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾದದ್ದೇ. All these offering point to the death of Christ. ಈ ಎಲ್ಲಾ ಯಜ್ಞಗಳು ಕ್ರಿಸ್ತನ ಮರಣದ ಕಡೆಗೆ ಬೆರಳು ಮಾಡಿ ತೋರಿಸುತ್ತವೆ. Once we come to God in the right way, it shall be forgiven. ನಾವು ದೇವರ ಬಳಿಗೆ ಸರಿಯಾದ ರೀತಿಯಲ್ಲಿ, ಸರಿಯಾದ ವಿಧಾನದಲ್ಲಿ ಬರುವುದಾಗ ಮಾತ್ರ ನಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತವೆ. Complete forgiveness is secured for the sinner when based on what Christ accomplished on the cross. ಒಬ್ಬ ಪಾಪಿಗೆ ಸಂಪೂರ್ಣ ಪಾಪ ಪರಿಹಾರ ಉಂಟಾಗುವುದು ಕ್ರಿಸ್ತನು ಶಿಲುಬೆ ಮೇಲೆ ಯಾವ ಕಾರ್ಯವನ್ನ ಮಾಡಿ ಮುಗಿಸಿದ್ದಾನೋ ಅದರ ಆಧಾರದ ಮೇಲೆ. Ephesians 1:7, please read it. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನವನ್ನ ದಯಮಾಡಿ ಓದಿರಿ. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. Yeah. When we think about this sin offering, more instruction is given in chapter 6. ಈ ದೋಷ ಪರಿಹಾರಕ ಯಜ್ಞದ ಕುರಿತಾಗಿ ನಾವು ಓದುವಾಗ 6ನೇ ಅಧ್ಯಾಯದಲ್ಲಿ ಇದರ ವಿವರಣೆಯು ವಿವರವಾಗಿ ಕೊಡಲ್ಪಟ್ಟಿದೆ. The place for the sin offering was the same as the place of the burnt offering. ಈ ದೋಷ ಪರಿಹಾರಕ ಯಜ್ಞವನ್ನ ಮಾಡುವಂತಹ ಸ್ಥಳವು ಆ ಸರ್ವಾಂಗ ಹೋಮವನ್ನ ಮಾಡಿದಂತಹ ಸ್ಥಳದಲ್ಲಿಯೇ ಮಾಡಬೇಕು. Both refers to Christ. ಇವೆರಡು ಕ್ರಿಸ್ತನನ್ನ ಸೂಚಿಸುತ್ತವೆ. The sin offering was holy. Remember, Christ from the cross cried out, my God, why hast thou forsaken me? ದೋಷ ಪರಿಹಾರಕ ಯಜ್ಞವು ಅದು ಪರಿಶುದ್ಧವಾಗಿತ್ತು. ನಾವು ಶಿಲುಬೆ ಮೇಲೆ ನೋಡುವಾಗ ನಮ್ಮ ಕರ್ತನಂತ ಯೇಸು ಕ್ರಿಸ್ತನು ತಂದೆಯಾದ ದೇವರಿಗೆ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿ ಎಂಬುದಾಗಿ ಕೂಗಿಕೊಂಡದ್ದು ನಿಮಗೆ ನೆನಪಿದೆಯಲ್ಲವೇ? We know that he was quoting from Psalm 22. ನಮಗೆ ಗೊತ್ತು, ಆತನು ಕೀರ್ತನೆ 22ನೇ ಅಧ್ಯಾಯದಿಂದ ಆ ರೀತಿ ಹೇಳುತ್ತಿದ್ದನು. Read Psalms 22 verse 1 to 3. ಕೀರ್ತನೆ 22ನೇ ಅಧ್ಯಾಯ 1ರಿಂದ 3ನೇ ವಚನಗಳವರೆಗೆ ದಯಮಾಡಿ ಓದ್ರಿ. ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೂ ನನ್ನ ಕೂಗನ್ನು ಕೇಳದೆಯೂ ದೂರವಾಗಿದ್ದಿ? ನನ್ನ ದೇವರೇ, ಹಗಲಿನಲ್ಲಿ ಮೊರೆ ಇಡುತ್ತೇನೆ, ಪ್ರತ್ಯುತ್ತರವೇ ಇಲ್ಲ. ಇರುಳಿನಲ್ಲಿಯೂ ನನಗೆ ಉಪಶಮನವಿಲ್ಲ. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ, ನೀನು ಪವಿತ್ರ ಸ್ವರೂಪನು. After asking the question, why, my God, why thou hast forsaken me, we read the answer in the last verse from the same Lord. Thou art holy. That is the issue. ನಾವು ಮೊದಲನೆಯ ವಚನಗಳಲ್ಲಿ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೆ ಎಂಬುದಾಗಿ ನಾವು ನೋಡುವಾಗ, ಅದೇ ಅಧ್ಯಾಯದ ಕಡೆಯ ವಚನಕ್ಕೆ ಬರುವಾಗ, ನೀನು ಪರಿಶುದ್ಧನು ಎಂಬುದಾಗಿ ದೇವರು ಆತನಿಗೆ ಉತ್ತರಿಸುವುದನ್ನು ಅಲ್ಲಿ ಕಾಣುತ್ತೇವೆ. Christ had to die to meet
the requirement of a holy God. ಪರಿಶುದ್ಧ ದೇವರ ಆ ಒಂದು ಬೇಡಿಕೆಯನ್ನ ಅಥವಾ ಆತನ ಯೋಜನೆಯನ್ನ ಪೂರೈಸಲಿಕ್ಕಾಗಿ ಯೇಸು ಕ್ರಿಸ್ತನು ಪರಿಶುದ್ಧನಾಗಿ ಸಾಯಬೇಕಾಯಿತು. No, he became sin for us, not a sinner, but he became sin for us. In other words, our sins were laid upon him. ಆತನು ನಮಗಾಗಿ ಪಾಪವಾದನು, ಪಾಪಿಯಾಗಲಿಲ್ಲ, ಬದಲಾಗಿ ಆತನು ಪಾಪವಾದನು ಎಂಬುದಾಗಿ ನಾವು ನೋಡ್ತೇವೆ. ಅದರ ಅರ್ಥ ನಮ್ಮೆಲ್ಲರ ಪಾಪಗಳು ಆತನ ಮೇಲೆ ಹಾಕಲ್ಪಟ್ಟವು. At the cross, we may think that God the Father withdrew from him or left him alone. It's a possibility we may think like that by this question. ನಾವು ಈ ವಚನವನ್ನ ಓದುವಾಗ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದೆ ಎಂಬುದಾಗಿ, ಶಿಲುಬೆ ಮೇಲೆ ತಂದೆಯಾದ ದೇವರು ಆತನ ಕೈ ಬಿಟ್ಟನೇನೋ ಎಂಬುದಾಗಿ ನಮಗೆ ಅನಿಸುತ್ತದೆ. Yet we read in the Bible, in the New Testament, God was in Christ reconciling the world to himself. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ಓದುತ್ತೇವೆ ಏನಂದರೆ, ದೇವರು ಕ್ರಿಸ್ತನಲ್ಲಿದ್ದುಕೊಂಡು ಲೋಕವನ್ನ ತನಗೆ ಸಂಧಾನ ಪಡಿಸಿಕೊಳ್ಳುತ್ತಿದ್ದನು ಎಂಬುದಾಗಿ. It's a mystery that did God the Father leave him? But on one verse it says that God was in Christ reconciling the world to himself. ಇದು ಒಂದು ಮರ್ಮವಾಗಿದೆ. ಏನಂದ್ರೆ, ತಂದೆಯಾದ ದೇವರು ಆತನನ್ನ ಕೈ ಬಿಟ್ಟನು ಎಂಬುದಾಗಿ ನಾವು ಒಂದು ಕಡೆ ಓದುತ್ತೇವೆ. ಆದರೆ ಇನ್ನೊಂದು ಕಡೆ ತಂದೆಯಾದ ದೇವರು ಕ್ರಿಸ್ತನಲ್ಲಿದ್ದುಕೊಂಡು ಲೋಕವನ್ನ ತನಗೆ ಸಂಧಾನ ಪಡಿಸಿಕೊಳ್ಳುತ್ತಿದ್ದನು ಎಂಬುದಾದ. Many things about God and the Trinity and what happened at the cross is there is a measure of mystery in it, but we have to be careful that we balance the truth. We don't go one way or other. ನಾವು ದೇವರ ಕುರಿತಾದಂತಹ ವಿಷಯಗಳು, ತ್ರೈಕತ್ವದ ಕುರಿತಾದಂತಹ ವಿಷಯಗಳು ಮತ್ತು ಶಿಲುಬೆ ಮೇಲೆ ಸಂಭವಿಸಿದಂತಹ ಸಂಗತಿಗಳ ವಿಷಯಗಳ ಕುರಿತಾಗಿ ನಾವು ನೋಡುವಾಗ ಅವೆಲ್ಲವುಗಳಲ್ಲಿ ಕೆಲವು ಮರ್ಮವು ಅಡಗಿದೆ. ಆದ್ದರಿಂದ ನಾವು ಈ ವಿಷಯಗಳನ್ನ ಬೋಧಿಸುವಾಗ ಮತ್ತು ಅರ್ಥ ಮಾಡಿಕೊಳ್ಳುವಾಗ ಅವುಗಳನ್ನ ಅತ್ಯಂತ ಜಾಗರೂಕತೆಯಿಂದ, ಒಂದು ವಿಷಯವನ್ನು ನಾವು ಹೆಚ್ಚಾಗಿ ಅಥವಾ ಕಡಿಮೆಯಾಗಿ ಅದನ್ನು ನಾವು ತೆಗೆದುಕೊಳ್ಳದೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. Jesus Christ is holy and is still holy, yet our sin was put on him. ಯೇಸು ಕ್ರಿಸ್ತನು ಪರಿಶುದ್ಧನಾಗಿದ್ದನು, ಈಗಲೂ ಪರಿಶುದ್ಧನಾಗಿದ್ದಾನೆ, ಆದಾಗ್ಯೂ ನಮ್ಮ ಪಾಪಗಳು ಆತನ ಮೇಲೆ ಹಾಕಲ್ಪಟ್ಟವು. We will never fully know or understand what he suffered, what he went through for you and me, my dear brothers and sisters. ನಾವು ಆತನು ನಮಗಾಗಿ ಏನನ್ನ ಅನುಭವಿಸಿದನು, ಎಂತಹ ಕಷ್ಟಗಳನ್ನ ದಾಟಿ ಹೋದನು ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ ನನ್ನ ಪ್ರಿಯರೇ. Because he is holy, and since we are not, we don't know what suffering really that he went through completely. ಯಾಕಂದರೆ ಆತನು ಪರಿಶುದ್ಧನಾಗಿರುವ ಕಾರಣ, ನಾವು ಪರಿಶುದ್ಧರಲ್ಲದ ಕಾರಣ, ಆತನು ನಮ್ಮ ಪಾಪಗಳನ್ನ ಶಿಲುಬೆ ಮೇಲೆ ಪರಿಹರಿಸಲಿಕ್ಕಾಗಿ ಎಂತಹ ಶಿಕ್ಷೆಯನ್ನು ದಾಟಿ ಹೋದನು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. But we should always wonder at the mystery of the cross, Calvary. It is always an amazing truth that we should all never lose sight of. That fire should never go out from our heart. ಆದರೆ ನಾವು ಆ ಶಿಲುಬೆಯ ಮೇಲಿನ, ಆ ಶಿಲುಬೆಯಲ್ಲಿ ಆತನು ಮಾಡಿದಂತಹ ಕಾರ್ಯದ ಆ ಅದ್ಭುತವನ್ನ, ಅದರ ಆಶ್ಚರ್ಯವನ್ನ ನಾವು ನೋಡುವಾಗ, ಅದರ ಬೆಂಕಿಯು, ಆತನು ಮಾಡಿ ಮುಗಿಸಿದಂತಹ ಕಾರ್ಯಕ್ಕಾಗಿ ನಮ್ಮಲ್ಲಿರುವಂತಹ ಆ ಸ್ವಾಭಿಮಾನದ ಬೆಂಕಿಯು ಅದು ಎಂದಿಗೂ ಆರಿ ಹೋಗದ ಹಾಗೆ ನಾವು ನೋಡಿಕೊಳ್ಳಬೇಕು. ಅಭಿಮಾನದ ಬೆಂಕಿಯು. We as brethren people, every week we have the Lord's Supper. Unlike most of the churches in the world, we do it every week, every Lord's Day. But there is a possibility we may lose sight of the greatness of what happened on the cross. ಇತರ ಪಂಗಡಗಳ ರೀತಿಯಲ್ಲಿ ಅಲ್ಲದೆ ನಾವು ಸಹೋದರ ಸಭೆಯ ವಿಶ್ವಾಸಿಗಳು ಪ್ರತಿ ವಾರದ ಮೊದಲನೇ ದಿನದಲ್ಲಿ ಕರ್ತನನ್ನ ಆರಾಧಿಸಲಿಕ್ಕಾಗಿ ನಾವು ಕೂಡಿಕೊಂಡು ಆತನನ್ನ ಮೇಜಿನ ಬಳಿಯಲ್ಲಿ ಆರಾಧಿಸುವವರಾಗಿದ್ದೇವೆ. ಆದ್ದರಿಂದ ನಾವು ಆ ಶಿಲುಬೆಯ ಮೇಲಿನ ದೃಷ್ಟಿಯನ್ನ ನಾವು ಎಂದಿಗೂ ಕಳೆದುಕೊಳ್ಳದೇ ಇರೋಣ. Every day we come together as an assembly, it should be fresh in our heart and mind. ನಾವು ಯಾವಾಗ ಸಭೆಯಾಗಿ ಕೂಡಿ ಬರುತ್ತೇವೋ ಅಂತಹ ದಿನಗಳಲ್ಲೆಲ್ಲ ಆ ಶಿಲುಬೆಯ, ಆತನು ಮಾಡಿ ಮುಗಿಸಿದ ಕಾರ್ಯದ ಚಿತ್ರಣವು ಯಾವಾಗಲೂ ಹಸಿರಾಗಿರಬೇಕು ನಮ್ಮ ಹೃದಯಗಳಲ್ಲಿ. I think in Revelation 5 we read about the lamb that was slain
when John was told that the lion of the tribe of Judah has conquered, John looked and he saw a lamb as if it was slain. That means as if it was freshly slain. ಆ ಪ್ರಕಟಣೆಯ ಪುಸ್ತಕ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಏನಂದ್ರೆ ಅಲ್ಲಿ ಆ ಯೂದಾ ಕುಲದ ಸಿಂಹವು ಆತನು ಜಯಿಸಿದನು ಎಂಬುದಾಗಿ ನಾವು ನೋಡುವಾಗ ಯೋಹಾನನ್ನು ನೋಡಲು ಅಲ್ಲಿ ಒಂದು ಕುರಿ ಅದು ಕೊಯ್ಯಲ್ಪಟ್ಟದ್ದಾಗಿ, ಅಂದರೆ ಅದರ ಅರ್ಥ ಈಗ ತಾನೇ ಕೊಯ್ಯಲ್ಪಟ್ಟಿದೆಯೋ ಎಂಬ ರೀತಿಯಲ್ಲಿ ಒಂದು ಕುರಿ ಮರಿಯು ನಿಂತಿರುವುದನ್ನು ಆತನು ಕಂಡನು. In God's mind, Christ was slain before the foundation of the world. ದೇವರ ಮನಸ್ಸಿನಲ್ಲಿ ಯೇಸು ಕ್ರಿಸ್ತನು ಈ ಲೋಕದ ಅಸ್ತಿವಾರವು ಹಾಕಲ್ಪಡುವುದಕ್ಕಿಂತ ಮುಂಚೆಯೇ ಆತನು ಯಜ್ಞಾರ್ಪಿತನಾಗಿದ್ದನು. But when John saw it in the future tense, he is seeing as if he was freshly slain. ಆ ಭವಿಷ್ಯದ ದೃಷ್ಟಿಯಲ್ಲಿ ನಾವು ನೋಡುವಾಗ, ಭವಿಷ್ಯತ್ ಕಾಲದಲ್ಲಿ ಯೋಹಾನನ್ನು ನೋಡುವಾಗ ಆ ಕುರಿಮರಿಯು ಈಗ ತಾನೇ ಕೊಯ್ಯಲ್ಪಟ್ಟಿದೆಯೇನೋ ಎಂಬ ರೀತಿಯಲ್ಲಿ ನಿಂತಿತ್ತು ಎಂಬುದಾಗಿ ನಾವು ಓದುತ್ತೇವೆ. We read many times that the fire of the altar should never go out. ನಾವು ಅನೇಕ ಬಾರಿ ಓದಿಕೊಂಡೆವು ಏನೆಂದರೆ ಆ ಯಜ್ಞ ವೇದಿಯ ಮೇಲೆ ಉರಿಯುತ್ತಿರುವಂತಹ ಬೆಂಕಿಯು ಅದು ಎಂದಿಗೂ ಆರಿ ಹೋಗಲೇಬಾರದು. The burnt offerings ascended to God as we looked at chapter 1. 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆ ಸರ್ವಾಂಗ ಹೋಮದ ಸುವಾಸನೆ ಅಥವಾ ಬೆಂಕಿಯು ಅದು ದೇವರ ಬಳಿಗೆ ಹೋಯಿತು, ಏರಿ ಹೋಯಿತು. Here in the sin offering, the blood is poured down at the altar. ಈ ದೋಷ ಪರಿಹಾರಕ ಯಜ್ಞದಲ್ಲಿ ಆ ಯಜ್ಞ ಪಶುವಿನ ರಕ್ತವು ಆ ಯಜ್ಞವೇದಿಯ ಬುಡದಲ್ಲಿ ಅದು ಚೆಲ್ಲಲ್ಪಡುತ್ತಾ ಇತ್ತು. So one goes to God to meet God's requirement against sin. It pleased what Christ did, pleased the Father. The other one met our need. It is poured down for our need. ಒಂದು ಆ ಸರ್ವಾಂಗ ಹೋಮವು ದೇವರಿಗೆ ಅವಶ್ಯಕವಾದಂತಹ ಎಲ್ಲಾ ಪೂರೈಕೆಗಳನ್ನ ಅದು ಪೂರೈಸಿತು ಎಂಬುದಾಗಿ ನಾವು ನೋಡುತ್ತೇವೆ. ಆದ್ದರಿಂದ ಅದು ಸುವಾಸನೆಯಾಗಿ ಮೇಲೇರಿ ಹೋಯಿತು. ಈ ದೋಷ ಪರಿಹಾರಕ ಯಜ್ಞವು ಆ ಯಜ್ಞವೇದಿಯ ಬುಡದಲ್ಲಿ ಚೆಲ್ಲಲ್ಪಡುವಾಗ ಅದು ನಮಗಾಗಿ ನಾವು ಸಲ್ಲಿಸಬೇಕಾಗಿದ್ದಂತಹ ಆ ಯಜ್ಞವನ್ನ ಅದು ಸಲ್ಲಿಸಿತು ಅಥವಾ ಪೂರೈಸಿತು ಎಂಬುದಾಗಿ ಇದರ ಅರ್ಥವಾಗಿದೆ. God was pleased with what Christ did on the cross, and you and I should also be pleased with what Christ did for you and me. ಶಿಲುಬೆ ಮೇಲೆ ಮಾಡಿ ಮುಗಿಸಿದಂತಹ ಕಾರ್ಯವನ್ನ ನೋಡುವಾಗ ತಂದೆಯಾದ ದೇವರು ಆತನಿಗೆ ತೃಪ್ತಿ ಆಯಿತು, ಸಂತೋಷವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಅದೇ ರೀತಿಯಲ್ಲಿ ನಾನು ನೀವು ಮಾಡುವಂತಹ ಕಾರ್ಯಗಳನ್ನು ನೋಡುವಾಗ ದೇವರಿಗೂ ಸಹ ಮೆಚ್ಚುಗೆ ಆಗಬೇಕು. We also read that the fat is burned on the altar and it is the best part of the animal given to God. ನಾವು ಯಜ್ಞವೇದಿಯ ಮೇಲೆ ಆ ಕೊಬ್ಬು ಸಹ ಅದು ಸುಡಲ್ಪಡುತ್ತಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಈ ಕೊಬ್ಬು ಎಂಬುದಾಗಿ ಹೇಳುವಾಗ ಒಂದು ಪಶುವಿನ ಅತ್ಯುತ್ತಮ ಭಾಗವೇ ಅದಾಗಿದೆ. This offering, the sin offering, it brings us the reminder of the holiness of God and reminds of our sin. ಈ ದೋಷ ಪರಿಹಾರಕ ಯಜ್ಞವು ದೇವರ ಪರಿಶುದ್ಧತ್ವವನ್ನ ನಮ್ಮ ನೆನಪಿಗೆ ತರುವಂತದ್ದಾಗಿರುತ್ತದೆ ಮತ್ತು ನಮ್ಮ ಪಾಪವನ್ನು ಸಹ ನಮ್ಮ ನೆನಪಿಗೆ ತರುವಂತದ್ದಾಗಿದೆ. But amazing thing, many times it is mentioned here that he will be forgiven. ಎಂತಹ ಅದ್ಭುತವಾದಂತಹ ಸಂಗತಿ ನೋಡಿರಿ, ಅದೇನೆಂದರೆ ಅವನ ಪಾಪವು ಅವನಿಗೆ ಕ್ಷಮಾಪಣೆಯಾಗುವುದು ಅಥವಾ ಕ್ಷಮಿಸಲ್ಪಡುವುದು ಎಂಬುದಾಗಿ ಇಲ್ಲಿ ಕೊಡಲ್ಪಟ್ಟಿದೆ. What an assurance that we have from the Lord that he will forgive our sins. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ ನಮಗಿರುವಂತಹ ಭರವಸೆ ಯಾವುದೆಂದರೆ ಆತನು ನಮ್ಮ ಪಾಪಗಳನ್ನ ಕ್ಷಮಿಸಿದ್ದಾನೆ, ನಮ್ಮ ಪಾಪಗಳನ್ನ ಮುಂದೆಯೂ ಸಹ ಕ್ಷಮಿಸುತ್ತಾನೆ. We need to be reminded of the fact that he saved us from sin, not to continue in sin. ನಾವು ಒಂದು ವಿಷಯವನ್ನ ನಮ್ಮ ಮನಸ್ಸಿನ ಅರ್ಥ ಮಾಡಿಕೊಳ್ಳಬೇಕೇನೆಂದರೆ ಆತನು ನಮ್ಮ ಪಾಪಗಳಿಂದ ನಮ್ಮನ್ನ ಬಿಡಿಸಿದ್ದು, ಯಾಕಂದರೆ ನಮ್ಮ ಪಾಪಗಳನ್ನು ಕ್ಷಮಿಸಿದ್ದು ಅದೇ ಪಾಪದಲ್ಲಿ ಮುಂದುವರಿಯಲಿಕ್ಕಾಗಿ ಅಲ್ಲ. We know that verse from Romans chapter 6 verse 1 and 2. Please read that. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1 ಮತ್ತು 2ನೇ ವಚನ ನಮ್ಮೆಲ್ಲರಿಗೂ ಗೊತ್ತು. ದಯಮಾಡಿ ಮತ್ತೆ ಓದಿರಿ. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆ ಹೆಚ್ಚಲಿ ನಾವು ಪಾಪದಲ್ಲಿ ಇಳಿಯಬೇಕೋ ಇರಬಾರದು.
ಪಾಪದವರಾದ ನಾವು Yeah, here we are reminded that because the grace abounded, we should not continue in sin. How many times I have ignored this or didn't realize it and continued in sin. It's a great fact that you and I should be aware of that. Because we are forgiven from sin, we have no license to sin. ಇದರಲ್ಲಿ ನಮಗೆ ಏನು ಜ್ಞಾಪಕ ಕೊಡಲ್ಪಟ್ಟಿದೆ ಎಂದರೆ ಕೃಪೆಯು ಹೆಚ್ಚಾಗಲಿ ಎಂಬುದಾಗಿ ನಾವು ಎಂದಿಗೂ ಪಾಪದಲ್ಲಿ ಮುಂದುವರಿಯಬಾರದು. ಯಾಕಂದರೆ ಈ ಕೃಪೆಯನ್ನೇ ನಾವು ನೆವ ಮಾಡಿಕೊಂಡು ಅನೇಕ ಬಾರಿ ಅದನ್ನು ತಿರಸ್ಕರಿಸಿ ನಾವು ಪಾಪ ಮಾಡಿದ್ದೇವೆ. ಆದ್ದರಿಂದ ನಮ್ಮ ದೇವರ ಕೃಪೆಯನ್ನ ನಾವು ನೆನೆಸಿಕೊಂಡವರಾಗಿ ಪಾಪ ಮಾಡದ ಹಾಗೆ ನಮ್ಮ ಮನಸ್ಸನ್ನ ನಾವು ನೋಡಿಕೊಳ್ಳಬೇಕು. Some of the people from Pentecostal background will accuse brethren people because they say that the salvation will not be lost. ಪೆಂಟಕೋಸ್ಟಲ್ ಪಂಗಡದ ಅನೇಕರು ಆ ಸಹೋದರ ಸಭೆಗಳ ವಿಶ್ವಾಸಿಗಳನ್ನ ಮತ್ತು ಸಹೋದರ ಸಭೆಗಳನ್ನ ದೂರುತ್ತಾರೆ. ಏನೆಂದರೆ ನಾವು ಬೋಧಿಸುತ್ತೇವೆ ನಮ್ಮ ರಕ್ಷಣೆಯು ತಪ್ಪಿ ಹೋಗುವುದಿಲ್ಲ ಎಂಬುದಾಗಿ. Yeah, but that is something we have to be very careful. Just because our salvation is secure, it doesn't mean we have a license to sin. ಆದರೆ ಈ ವಿಷಯದ ಕುರಿತಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನಾವು ಗಮನ ಹರಿಸಬೇಕು. ಏನೆಂದರೆ ನಮ್ಮ ರಕ್ಷಣೆ ತಪ್ಪಿ ಹೋಗುವುದಿಲ್ಲ ಅಂತ ಅದರ ಅರ್ಥ ನಾವು ಅದು ಪಾಪ ಮಾಡಲಿಕ್ಕೆ ಸಿಕ್ಕಂತ ಅನುಮತಿ ಅಲ್ಲ. A genuine believer, when he sins, he will be hurt. He will feel that burden of sin. Until he repent before God, he will not have a clear conscience. The Holy Spirit will prick us. ಒಬ್ಬ ನಿಜ ವಿಶ್ವಾಸಿಯು ಆತನು ಪಾಪ ಮಾಡುವಾಗ ಆತನಿಗೆ ಆ ಪಾಪವು ನೋವನ್ನ ಉಂಟು ಮಾಡುತ್ತದೆ. ಆತನ ಮನಸ್ಸಾಕ್ಷಿಯನ್ನ ಅದು ಚುಚ್ಚುವಂತದಾಗಿರುತ್ತದೆ. ಆತನು ಆ ಪಾಪದಲ್ಲಿ ಮುಂದುವರಿಯಲಾರನು. In other words, if a real believer sin, he will realize that he has sinned. He will not enjoy sin. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಒಬ್ಬ ನಿಜ ವಿಶ್ವಾಸಿಯು ಪಾಪ ಮಾಡುವಾಗ ಆತನು ತಾನು ಪಾಪ ಮಾಡಿದ್ದೇನೆ ಎಂಬುದನ್ನು ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪ ಪಡುತ್ತಾನೆಯೇ ಹೊರತು ಅದೇ ಪಾಪದಲ್ಲಿ ಮುಂದುವರಿಯುವುದಿಲ್ಲ. That is the assurance that we have the Holy Spirit living in us and we are children of God. That is the assurance, because that sin will make us uncomfortable and we have to repent. ಯಾಕಂದರೆ ಪವಿತ್ರಾತ್ಮನು ನಮ್ಮಲ್ಲಿ ವಾಸಿಸುತ್ತಿರುವ ಕಾರಣವೇ ನಮ್ಮಲ್ಲಿ ಅಂತಹ ಪಾಪದ ಅರಿವು ಪಶ್ಚಾತ್ತಾಪ ಉಂಟಾಗುತ್ತದೆ. ಅದೇ ನಮ್ಮಲ್ಲಿ ಪವಿತ್ರಾತ್ಮನು ಜೀವಿಸುತ್ತಿದ್ದಾನೆ, ವಾಸಿಸುತ್ತಿದ್ದಾನೆ ಎಂಬುದಕ್ಕೆ ಒಂದು ಪುರಾವೆಯಾಗಿದೆ. ಆದ್ದರಿಂದ ನಾವು ಅಂತಹ ಪಾಪದಲ್ಲಿ ಮುಂದುವರಿಯುವುದಿಲ್ಲ. Rest of the time we will start looking at chapter 5, Leviticus chapter 5. 5ನೇ ಅಧ್ಯಾಯವನ್ನ ನಾವು ನೋಡಿಕೊಳ್ಳೋಣ. We have the trespass offering or the guilt offering in this chapter. ಇಲ್ಲಿ ನಾವು ಪ್ರಾಯಶ್ಚಿತ್ತ ಯಜ್ಞದ ಕುರಿತಾಗಿ ನಾವು ನೋಡಿಕೊಳ್ಳುತ್ತೇವೆ. ಯಾಜಕಕಾಂಡ 5ನೇ ಅಧ್ಯಾಯ. It is the first 13 verses of this chapter are treated just like the sin offering by many Bible scholars. ಈ 5ನೇ ಅಧ್ಯಾಯದಲ್ಲಿರುವಂತಹ ಮೊದಲನೆಯ 13 ವಚನಗಳನ್ನ ದೋಷ ಪರಿಹಾರಕ ಯಜ್ಞದ ರೀತಿಯಲ್ಲಿಯೇ ಇದೆ ಎಂಬುದಾಗಿ ಅನೇಕ ಸತ್ಯವೇದ ಪಂಡಿತರು ವಿದ್ವಾಂಸರು ಅವರು ನಂಬುತ್ತಾರೆ. No matter whether it is a sin offering or a trespass offering, it all comes from the same source of sin. ದೋಷ ಪರಿಹಾರಕ ಯಜ್ಞವಾಗಲಿ ಅಥವಾ ಪ್ರಾಯಶ್ಚಿತ್ತ ಯಜ್ಞವಾಗಲಿ ಅದೆಲ್ಲವೂ ಬರುವಂತದ್ದು ಒಂದೇ ಮೂಲದಿಂದ. ಅದ್ಯಾವುದೆಂದರೆ ಪಾಪವೆಂಬಂತಹ ಮೂಲದಿಂದ. We have a sin nature still in us. ನಮ್ಮಲ್ಲಿ ಇನ್ನೂ ಪಾಪದ ಸ್ವಭಾವವು ಇದೆ. So the axe must be laid at the root as well as the fruit. The root is the sin nature I have. The fruit is the sin I do. ಆದ್ದರಿಂದ ಅದರ ಪರಿಹಾರದ ಮೂಲವು ಸಹ ನಾವು ನೋಡಬೇಕು. ಆ ಪಾಪದ ಮೂಲವು ಅದು ನಮ್ಮಲ್ಲಿರುವಂತಹ ಪಾಪದ ಸ್ವಭಾವವೇ ಆಗಿದೆ ಮತ್ತು ಅದರಿಂದ ಸಿಕ್ಕುವಂತಹ ಫಲವು ನಮ್ಮ ಪಾಪದ ಕೃತ್ಯಗಳೇ ಆಗಿವೆ. It would have been wonderful if the Lord removed that old nature from me when I became a believer, but he has not done that.
ದೇವರು ನಾವು ವಿಶ್ವಾಸಿಗಳಾಗುವಾಗ ಆ ಒಂದು ಹಳೆಯ ಸ್ವಭಾವವನ್ನು ತೆಗೆದು ಹಾಕಿದಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು. ಆದರೆ ದೇವರು ಹಾಗೆ ಮಾಡಿಲ್ಲ. You and I need to work with the Holy Spirit by repentance to overcome. We should feed the new nature more to overcome the old nature. ನಾನು ನೀವು ಪವಿತ್ರಾತ್ಮನೊಟ್ಟಿಗೆ ಸ್ಪಂದಿಸುವವರಾಗಿ, ಪವಿತ್ರಾತ್ಮನಿಗೆ ಕಿವಿಗೊಡುವವರಾಗಿ ನಮ್ಮ ಹಳೆಯ ಸ್ವಭಾವಗಳನ್ನ ತೆಗೆದುಹಾಕಲಿಕ್ಕಾಗಿ ಪ್ರಯತ್ನಿಸುತ್ತಿರಬೇಕು. The word trespass is understood today. We see many times the signboard on some property, no transgressing or no trespassing. ಪ್ರಾಯಶ್ಚಿತ್ತ ಯಜ್ಞವನ್ನ ನಾವು ಅತಿಕ್ರಮಣ ಯಜ್ಞ ಎಂಬುದಾಗಿಯೂ ಸಹ ಕರೆಯಬಹುದು. ನಾವು ನೋಡುತ್ತೇವೆ, ಒಂದು ಖಾಸಗಿ ಆಸ್ತಿಯ ಮೇಲೆ ಅತಿಕ್ರಮ ಪ್ರವೇಶವನ್ನ ನಿಷೇಧಿಸಲಾಗಿದೆ ಎಂಬುದಾಗಿ ಬರೆದಿರುವುದನ್ನು ನಾವು ಓದುತ್ತೇವೆ. Here it means we are not to invade the right of others, or we need to not invade what is God's rightful. ಅದರ ಅರ್ಥ ನಾವು ಇತರರ ಅವರ ಹಕ್ಕುಗಳನ್ನ ನಾವು ಉಲ್ಲಂಘಿಸಬಾರದು, ಅಥವಾ ದೇವರ ಹಕ್ಕು ಅಥವಾ ದೇವರು ಯಾವುದನ್ನ ನಿಷೇಧಿಸಿದ್ದಾನೋ ಅಂತಹ ಸಂಗತಿಗಳನ್ನು ಸಹ ನಾವು ಉಲ್ಲಂಘಿಸಬಾರದು. Modern man has a wrong idea about liberty or freedom. ಆಧುನಿಕ ಮನುಷ್ಯನಿಗೆ ಸ್ವಾತಂತ್ರ್ಯ ಅಥವಾ ತನ್ನ ಬಿಡುಗಡೆಯ ಕುರಿತಾದಂತಹ ತಪ್ಪಾದ ತಿಳುವಳಿಕೆ ಇದೆ. Often we see people go out on a parading or marching and they burn things, they destroy things, all for their hakku, therefore liberty. ಅನೇಕ ಸಂದರ್ಭಗಳಲ್ಲಿ ಜನರು ಪ್ರತಿಭಟಿಸುತ್ತಾ ತಮ್ಮ ಹಕ್ಕುಗಳಿಗಾಗಿ ಅವರು ಪ್ರತಿಭಟನೆಯನ್ನ ಮಾಡುತ್ತಾ ಮುಂದುವರಿಯುವಾಗ ಕೈಗೆ ಸಿಕ್ಕಂತ ಆಸ್ತಿ ಪಾಸ್ತಿಗಳನ್ನ ಅವರು ನಾಶಗೊಳಿಸುವುದನ್ನು ನಾವು ನೋಡುತ್ತೇವೆ. It is all in the name of their rights or their liberty. Would you please repeat, uncle? Your voice broke. Right, ನಮ್ಮ ಹಕ್ಕಿದು ಅಂತ ಹೇಳಿ ಅವರು ನಾಶ ಮಾಡುವರಿದ್ದಾರೆ. They destroy more of others' property, the government property, for the sake of their rights. Uncle, your voice is breaking, uncle. Oh, really? Can you hear now? Yes, uncle, it's clear now. Okay. People protest and destroy things for the sake of their rights. ನಿಮ್ದೇ ಪ್ರಾಬ್ಲಮ್ ಇರೋದು ಬ್ರದರ್. ಅಂಕಲ್ ಕೇಳ್ತಾ ಇದೆ, ನಿಮ್ದೇ ಪ್ರಾಬ್ಲಮ್. ಓಕೆ ಓಕೆ, ಈಗ ಕೇಳಿಸ್ತಿದೆಯಲ್ಲ ಬ್ರದರ್? ಈಗ ಕೇಳ್ತಾ ಇದೆ ಬ್ರದರ್, ಕೇಳ್ತಾ ಇದೆ. You understand what I'm telling? People protest and do destroy things for their rights. ಜನರು ಪ್ರತಿಭಟಿಸುತ್ತಾ ಅವರು ಇತರರ ಆಸ್ತಿಯನ್ನ ಧ್ವಂಸಗೊಳಿಸುತ್ತಾರೆ, ಹಾನಿ ಮಾಡುತ್ತಾರೆ, ಯಾಕಂದ್ರೆ ತಮ್ಮ ಹಕ್ಕುಗಳನ್ನ ಉಳಿಸಿಕೊಳ್ಳಲಿಕ್ಕಾಗಿ. They are not concerned about other people's rights. ಇತರ ಜನರ ಹಕ್ಕುಗಳ ಕುರಿತಾಗಿ ಅವ್ರಿಗೆ ಚಿಂತೆ ಇಲ್ಲ. In English there is a saying like this. ಇಂಗ್ಲಿಷ್ ಭಾಷೆಯಲ್ಲಿ ಒಂದು ಮಾತು ಈ ರೀತಿ ಇದೆ. You can swing your fist any direction. You have the freedom to do that, but remember, your liberty ends where my nose begins. There's a saying like that in English. You understand what I'm telling? Yes, uncle. Yes, uncle. I understood. Yeah, I can throw my fist at any direction. Yes. That is my right to do that, but it stops where another man's nose starts. Yes, uncle. ನಿನ್ನ ಮುಷ್ಟಿಯನ್ನ ನಿನಗಿಷ್ಟ ಬಂದ ಕಡೆ ನೀನು ತಿರುಗಿಸಬಹುದು, ಆಡಿಸಬಹುದು, ಯಾವ ದಿಕ್ಕಿನಲ್ಲಾದರೂ ಅದನ್ನ ಚಲಾಯಿಸಬಹುದು. ಆದರೆ ನನ್ನ ಮೂಗು ಹತ್ತಿರಕ್ಕೆ ಬರುವಾಗ ನಿನ್ನ ಮುಷ್ಟಿಯ ಹಕ್ಕು ಅಲ್ಲಿಗೆ ನಿಲ್ಲುತ್ತದೆ ಎಂಬುದಾಗಿ. ಅಂದ್ರೆ ಇತರರ ಮೂಗನ್ನ ಹೊಡೆಯುವಂತಹ ಹಕ್ಕು ನಮ್ಮ ಮುಷ್ಟಿಗೆ ಇಲ್ಲ. Yeah, so a trespass is the invasion of the rights of either God or man. ಅತಿಕ್ರಮ ಎಂಬುದಾಗಿ ಹೇಳುವಾಗ ದೇವರ ಅಥವಾ ಮನುಷ್ಯರ ಹಕ್ಕುಗಳನ್ನ ಉಲ್ಲಂಘಿಸುವಂತದಾಗಿದೆ. In Israel, withholding tithes that belongs to God was also considered a trespass. ಇಸ್ರಾಯೇಲರಲ್ಲಿ ದೇವರಿಗೆ ಸಲ್ಲಬೇಕಾದಂತಹ ದಶಮಾಂಶವನ್ನ ಕೊಡದೆ ಹಿಡಿದುಕೊಳ್ಳುವುದು ಸಹ ಅದು ಅತಿಕ್ರಮ ಎಂಬುದಾಗಿ ಎಣಿಸಲ್ಪಡುತ್ತದೆ.
Remember in Judges chapter 7, when Achan took some things that belonged to God, it was a trespass. ನಾವು ನ್ಯಾಯಸ್ಥಾಪಕರ ಪುಸ್ತಕ 7ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಆಕಾನನು ದೇವರಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಕದ್ದುಕೊಂಡು ಬಚ್ಚಿಟ್ಟಾಗ ಅದರ ಅರ್ಥ ಆತನು ದೇವರ ಆಜ್ಞೆಗಳನ್ನ ಅಥವಾ ಆತನ ಹಕ್ಕನ್ನ ಉಲ್ಲಂಘಿಸಿದನು. Yeah, the trespass arises because of our sin nature. ನಮ್ಮ ಪಾಪದ ಸ್ವಭಾವದಿಂದಲೇ ನಾವು ಅತಿಕ್ರಮಿಸುವಂತವರಾಗಿರುತ್ತೇವೆ. Man is totally depraved and actually has no capacity for God whatsoever. A natural man has no capacity for God. ಒಬ್ಬ ಪ್ರಾಕೃತ ಮನುಷ್ಯನು ಆತನು ದೇವರಿಗೆ ಒಳಪಡಲು ಆತನಲ್ಲಿ ಯಾವ ಸಾಮರ್ಥ್ಯವೂ ಇಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. God cannot and will not accept the works of the unsaved person for their salvation. ಒಬ್ಬ ರಕ್ಷಿಸಲ್ಪಡದಂತಹ ಪ್ರಾಕೃತ ಮನುಷ್ಯನು ತನ್ನ ರಕ್ಷಣೆಗಾಗಿ ಆತನು ಮಾಡುವಂತಹ ಯಾವುದೇ ಕಾರ್ಯವನ್ನ ದೇವರು ಮೆಚ್ಚಲು ಸಾಧ್ಯವೇ ಇಲ್ಲ. In Isaiah 64:6 we read, all their righteous deeds are like filthy rags. ಯೆಶಾಯ 64ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಓದುತ್ತೇವೆ ಅಂದರೆ ಅವರ ಧರ್ಮ ಕಾರ್ಯಗಳು ಸಹ ಅದು ಹೊಲಸು ಬಟ್ಟೆಯ ರೀತಿಯಲ್ಲಿದೆ ಎಂಬುದಾಗಿ. When Jesus was on the earth, the Jewish religious people came to him and asked, what shall we do that we must work the work of God? ಯಾಜಕರು ಯೇಸು ಕ್ರಿಸ್ತನ ಬಳಿಗೆ ಬಂದು ಆತನು ಭೂಲೋಕದಲ್ಲಿದ್ದಾಗ ಕೇಳಿದರು, ನಾವು ದೇವರ ಕಾರ್ಯವನ್ನ ಮಾಡಬೇಕಾದರೆ ಏನು ಮಾಡಬೇಕು ಎಂಬುದಾಗಿ ಆತನಿಗೆ ಪ್ರಶ್ನಿಸಿದರು. They were hoping they could do something to please God without realizing they have trespassed God's commandments. ಅವರು ನೆನೆಸಿದರು ಏನೆಂದರೆ ದೇವರ ಆಜ್ಞೆಗಳನ್ನ ನಾವು ಉಲ್ಲಂಘಿಸಿದ್ದೇವೆ ಎಂಬುದನ್ನ ಮರೆತು ಬಿಟ್ಟವರಾಗಿ ನಾವು ದೇವರನ್ನ ಮೆಚ್ಚಿಸಬೇಕಾದರೆ ಯಾವ ಕಾರ್ಯವನ್ನ ಮಾಡಬೇಕು ಎಂಬುದಾಗಿ ಯೇಸು ಕ್ರಿಸ್ತನಿಗೆ ಪ್ರಶ್ನಿಸಿದರು. Read John chapter 6 verse 28 and 29 and see what was the Lord's answer. ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 28 ಮತ್ತು 29ನೇ ವಚನವನ್ನ ಓದಿರಿ. ಅಲ್ಲಿ ಕರ್ತನ ಉತ್ತರ ಏನಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಅವರು ದೇವರಿಗೆ ಮೆಚ್ಚುಗೆಯಾದ ಕೆಲಸಗಳನ್ನು ನಾವು ನಡೆಸಬೇಕಾದರೆ ಏನು ಮಾಡಬೇಕೆಂದು ಆತನನ್ನು ಕೇಳಿದಕ್ಕೆ ಯೇಸು, ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನು ಕಳಿಸಿಕೊಟ್ಟವನನ್ನು ನೀವು ನಂಬುವುದೇ ಅಂದನು. They were hoping Jesus will say, just keep the Sabbath or do some work, give some offering, that's what they expected. But the Lord said it is believing in the one whom the Father sent. ಅವರು ನೆನೆಸಿದರು, ಯೇಸು ಕ್ರಿಸ್ತನು ಹೇಳುತ್ತಾನೆ, ಸಬ್ಬತ್ತನ್ನ ಆಚರಿಸಿರಿ, ದೇವರಿಗೆ ಕೊಡಬೇಕಾದದನ್ನ ಕೊಡಿರಿ, ದಶಮಾಂಶವನ್ನು ಕೊಡಿರಿ ಎಂಬುದಾಗಿ ಆತನು ಹೇಳಬಹುದು ಎಂಬುದಾಗಿ ನೆನೆಸಿದ್ದರು. ಆದರೆ ಯೇಸು ಕ್ರಿಸ್ತನು ಹೇಳಿದ ಮಾತೇನೆಂದರೆ ತಂದೆಯಾದ ದೇವರಲ್ಲಿ ನಂಬಿಕೆ ಇಡಿರಿ ಎಂಬುದಾಗಿ. The same answer Apostle Paul gives to the Philippian jailer in Acts 16:31. Believe in the Lord Jesus Christ, and you will be saved and your household. ಅಲ್ಲಿ ಇದೇ ಉತ್ತರವನ್ನ ಪೌಲನು ಸಹ ಫಿಲಿಪ್ಪಿಯ ಪಟ್ಟಣದ ಆ ಸೆರೆಮನೆಯ ಅಧಿಕಾರಿಗೂ ಸಹ ಹೇಳುವುದನ್ನು ನಾವು ನೋಡುತ್ತೇವೆ. ಏನಂದರೆ ಅಪೊಸ್ತಲರ ಕೃತ್ಯಗಳಲ್ಲಿ, ನೀನು ನಂಬಿದರೆ ನಿನ್ನ ಕುಟುಂಬವು, ನೀನು ನಿನ್ನ ಕುಟುಂಬದವರೆಲ್ಲರೂ ರಕ್ಷಣೆ ಹೊಂದುವಿರಿ ಎಂಬುದಾಗಿ. Okay, let's read chapter 5 verse 1. This was an introduction about chapter 5. Let's read verse 1. 5ನೇ ಅಧ್ಯಾಯದ ಕುರಿತಾದಂತಹ ಒಂದು ಪರಿಚಯ ಇದಾಗಿತ್ತು. 5ನೇ ಅಧ್ಯಾಯದ 1ನೇ ವಚನವನ್ನು ನಾವು ಈಗ ಓದಿಕೊಳ್ಳೋಣ. ನ್ಯಾಯಾಧಿಕಾರಿಯು ತಿಳಿಸಬೇಕೆಂದು ಆಣೆ ಇಟ್ಟರು. ಯಾವನಾದರೂ ತಾನು ಕಂಡು ಕೇಳಿದ್ದನ್ನು ತಿಳಿಸದೆ ಹೋದರೆ ಅವನು ಪಾಪಕ್ಕೆ ಗುರಿಯಾಗುವನು. The list of sins enumerated here is obviously not an exhaustive list. This is not all the list of the sin. ಇಲ್ಲಿ ಕೊಡಲ್ಪಟ್ಟಿರುವಂತಹ ಪಾಪಗಳ ಪಟ್ಟಿಯು ಅದು ಎಲ್ಲಾ ಪಾಪಗಳನ್ನು ಒಳಗೊಂಡಂತಹ ಪಟ್ಟಿ ಅಲ್ಲ. There's one preacher who listed about 800 specific sins that we commit. ಒಬ್ಬ ಬೋಧಕರು ನಾವು ಮಾಡುವಂತಹ ಸುಮಾರು 800 ಪಾಪಗಳ ಪಟ್ಟಿಯನ್ನ ಮಾಡಿದ್ದರು. In the New Testament we have many passages where the list is given of sins.
ಪಾಪದ ವಿವರ ಪಟ್ಟಿ ಕೊಟ್ಟಿರುವುದನ್ನ ನಾವು ಓದುತ್ತೇವೆ. Romans 1, if you are writing notes, Romans 1, 29 to 32. We don't have time to read all of that. Write it down and you look at the list of sins. Romans 1, 29 to 32. ನೀವು ಬರೆದುಕೊಳ್ಳಬಹುದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 29ರಿಂದ 32ನೇ ವಚನ. 1 Corinthians 6, 9 and 10. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 9, 10ನೇ ವಚನ. Galatians 5, 19 to 21. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ರಿಂದ 21ನೇ ವಚನಗಳು. Revelation 21, verse 8. ಪ್ರಕಟಣೆ 21ನೇ ಅಧ್ಯಾಯ 8ನೇ ವಚನ. Revelation 22, verse 15. ಪ್ರಕಟಣೆ 22ನೇ ಅಧ್ಯಾಯ 15ನೇ ವಚನ. Proverbs 6:17. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 17ನೇ ವಚನ. The list goes on and on of man's sin. ಈ ಪಟ್ಟಿಯು ಅದು ಹೋಗುತ್ತಲೇ ಇರುತ್ತದೆ. ಮಾನವರ ಪಾಪಗಳ ಪಟ್ಟಿಯು ಬೆಳೆಯುತ್ತದೆ. Here it is talking about hearing of an oath as a witness, and he has seen or heard something. Hello? He withdraws the truth. Would you please repeat, uncle? Here in verse 1 we read about an oath or something he heard or seen, but he withholds the truth. He's not telling it. 1ನೇ ವಚನದಲ್ಲಿ ನಾವು ಓದುತ್ತೇವೆ ಏನಂದ್ರೆ, ಒಬ್ಬ ನ್ಯಾಯಾಧಿಕಾರಿಯು ತಿಳಿಸಬೇಕೆಂದು ಆಣೆ ಇಟ್ಟರು. ಅಂದರೆ ಆತನು ನಾನು ತಿಳಿಸುತ್ತೇನೆ, ನನಗೆ ಗೊತ್ತಿರುವಂತಹ ವಿಷಯವನ್ನ ಎಂಬುದಾಗಿ ಸತ್ಯಾಂಶವನ್ನ ಆಣೆ ಇಟ್ಟು ತಿಳಿಸದೆ ಹೋದರೆ ಆತನು ಪಾಪಕ್ಕೆ ಗುರಿಯಾಗುತ್ತಾನೆ. It is a sin of omission. ಅದು ತಾನು ತಿಳಿದಂತಹ ಪಾಪವನ್ನ ಅಥವಾ ಕೆಟ್ಟ ಕಾರ್ಯವನ್ನ ಆತನು omission and commission, brother. There are two kinds of sin. One is commission, what we do. The other one is what we are supposed to do that we don't do. That is called sin of omission. ನಾವು 2 ಪಾಪಗಳ ಕುರಿತಾಗಿ ನಾವು ನೋಡುತ್ತೇವೆ. ಏನಂದ್ರೆ ಮಾಡಬೇಕೆಂದು ತಿಳಿದು ಮಾಡದೆ ಹೋಗುವಂತಹ ಪಾಪ ಒಂದು, ಇನ್ನೊಂದು ಮಾಡಬೇಡಿರಿ ಎಂಬುದಾಗಿ ಹೇಳಿದ್ದನ್ನ ಮಾಡುವಂತಹ ಪಾಪ. Often we come to church thinking that our hands are clean because we have not murdered or stolen or have not committed adultery, so we think we are clean. ಅನೇಕ ಬಾರಿ ನಾವು ಸಭೆಗೆ ಕೂಡಿ ಬರುವಾಗ ನಾನು ವ್ಯಭಿಚಾರ ಮಾಡಿಲ್ಲ, ನಾನು ಯಾರನ್ನು ಕೊಲೆ ಮಾಡಿಲ್ಲ, ಆದ್ದರಿಂದ ನಾನು ಪರಿಶುದ್ಧನು ಎಂಬಂತ ಭಾವನೆಯಿಂದ ಬಂದು ಕೂತುಕೊಳ್ಳುತ್ತೇವೆ. But we have to remember what Jesus said and his half brother what James said. ನಾವು ಯೇಸು ಕ್ರಿಸ್ತನು ಹೇಳಿದಂತಹ ಮಾತು ಮತ್ತು ಆತನ ಅರ್ಧ ಸಹೋದರನಾದಂತಹ ಯಾಕೋಬನು ಹೇಳಿದಂತಹ ಮಾತನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. It's Matthew 5:28. We all know that, especially men. We know that Matthew 5:28. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 28ನೇ ವಚನವು ನಮ್ಮೆಲ್ಲರಿಗೂ ಗೊತ್ತಿರುವಂತ ವಚನ. ಗಂಡಸರಿಗೆ ಓದಿರಿ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯು ಕೂಡ ವ್ಯಭಿಚಾರ ಮಾಡಿದವನಾದನು. Now go to James chapter 4 verse 17. James book is a half brother of Jesus. He is quoting many things that Jesus himself taught in the Sermon on the Mount. ಈಗ ಯಾಕೋಬನಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನವನ್ನ ದಯಮಾಡಿ ಓದಿರಿ. ಇಲ್ಲಿ ಯೇಸು ಕ್ರಿಸ್ತನ 4:17 ಯಾಕೋಬ 4:17ನೇ ವಚನವನ್ನ ನೋಡುವಾಗ ಅಲ್ಲಿ ಯೇಸು ಕ್ರಿಸ್ತನ ಸಹೋದರನಾದಂತಹ ಆ ಯಾಕೋಬನು ಹೇಳುತ್ತಿದ್ದಾನೆ, ಆತನು ಪರ್ವತ ಪ್ರಸಂಗದಲ್ಲಿ ಮಾಡಿದಂತಹ ಕಾರ್ಯಗಳನ್ನ ಇಲ್ಲಿ ಪುನರುಚ್ಚರಿಸುತ್ತಿದ್ದಾನೆ ಮಾತುಗಳನ್ನ. ಹೀಗೆ ಇರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ. So now you understand the sin of commission and omission. ಈಗ ನಿಮ್ಗೆ ಅರ್ಥ ಆಯ್ತಾ? ಮಾಡಬೇಕಾದಂತದನ್ನ ಮಾಡದೆ ಹೋಗುವಾಗ ಮಾಡುವಂತಹ ಪಾಪ ಮತ್ತು ಮಾಡಬಾರದು ಎಂಬುದಾಗಿ ಹೇಳಿದ್ದನ್ನ ಮಾಡಿ ನಾವು ಮಾಡುವಂತಹ ಪಾಪಗಳು. When a witness is ought to tell the truth, if he hides some of it, that is a guilt sin, a trespass sin. ಒಬ್ಬ ಸಾಕ್ಷಿಯು ಅಥವಾ ಪ್ರತ್ಯಕ್ಷ ಸಾಕ್ಷಿಯು ತಾನು ಕಣ್ಣಾರೆ ಕಂಡದ್ದನ್ನ
ಸರಿಯಾಗಿ ತಿಳಿಸದೆ ಸುಳ್ಳಾಡುವವನಾದರೆ ಆತನು ಅತಿಕ್ರಮ ಎಂಬ ಪಾಪವನ್ನ ಆತನು ಮಾಡಿದವನಾಗಿದ್ದಾನೆ. In the book, in the commentary by J. Vernon McGee, ಜೆ ವರ್ನನ್ ಮಗಿ ಅವರ ಆ ಒಂದು ಕಮೆಂಟ್ರಿ ಪುಸ್ತಕದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. gives an example. ಅವರು ಒಂದು ಉದಾಹರಣೆಯನ್ನು ಕೊಡುತ್ತಾರೆ. There is a lady who is a gossiping lady. ಒಂದು ಎಲ್ಲರ ಚಾಡಿ ಮಾತುಗಳನ್ನ ಆಡುವಂತಹ ಒಬ್ಬ ಹೆಂಗಸರಿದ್ದಳು. She saw one day the president of the local bank crossing the street. ಒಂದು ಸ್ಥಳೀಯ ಬ್ಯಾಂಕಿನ ಒಬ್ಬ ಅಧಿಕಾರಿಯು ಅಥವಾ ಅಧ್ಯಕ್ಷನು ರಸ್ತೆ ದಾಟುವುದನ್ನು ಆಕೆಯು ಕಂಡಳು. His secretary also was going out from the bank for her lunch. ಆತನ ಸೆಕ್ರೆಟರಿಯು ಸಹ, ಕಾರ್ಯದರ್ಶಿಯು ಸಹ ತನ್ನ ಮನೆಗೆ ಅವಳು ಊಟಕ್ಕೆ ಹೋಗುತ್ತಿದ್ದಳು. On the way, a car hit her while she was crossing the street. ಆಕೆಯು ರಸ್ತೆ ದಾಟುವಾಗ ಒಂದು ಕಾರು ಆಕೆಗೆ ಗುದ್ದಿತು. The bank president rushes over and picks her in his arms and take her to the doctor's office. ಆ ಬ್ಯಾಂಕಿನ ಅಧ್ಯಕ್ಷನು ಓಡಿ ಹೋಗಿ ಆಕೆಯನ್ನ ಕೈಗಳಲ್ಲಿ ಎತ್ತಿಕೊಂಡು ಆಕೆಯನ್ನ ಆಸ್ಪತ್ರೆಗೆ ತಲುಪಿಸುತ್ತಾನೆ. The gossiper lady went to the phone and called the president's wife and tells like this, do you know that your husband was carrying another woman in his arm? ಈಗ ಈ ಚಾಡಿ ಹೇಳುವಂತ ಹೆಂಗಸು ಓಡಿ ಹೋಗಿ ಆ ಅಧ್ಯಕ್ಷನ ಹೆಂಡತಿಗೆ ಫೋನ್ ಮಾಡಿ ಹೇಳ್ತಾಳೆ, ನಿನ್ನ ಗಂಡ ಒಬ್ಬ ಹೆಂಗಸನ್ನ ತೋಳಿನಲ್ಲಿ ಎತ್ತಿಕೊಂಡು ಹೋಗುತ್ತಿದ್ದನು, ನಿನಗೆ ಗೊತ್ತಾ? What she said, was it true? ಆಕೆ ಹೇಳಿದ್ದು ಅದು ಸತ್ಯವಾಗಿತ್ತಾ? Yeah, it is true. ಅದು ಸತ್ಯವೇ ನೋಡುವುದಾದ್ರೆ. It is not the whole truth. I hope you understand that. ಆದ್ರೆ ಅದು ಇಡೀ ವಿಷಯದ ಸತ್ಯಾಂಶವಲ್ಲ. ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂಬುದಾಗಿ ನೆನೆಸುತ್ತೇನೆ. Yes, the president carried her in his arm. ಹೌದು, ಆ ಬ್ಯಾಂಕಿನ ಅಧ್ಯಕ್ಷನು ಆಕೆಯನ್ನ ತನ್ನ ತೋಳಿನಲ್ಲಿ ಎತ್ತುಕೊಂಡು ಹೋದನು. But that was not the whole truth. ಆದರೆ ಅದು ಇಡೀ ವಿಷಯದ ಸತ್ಯಾಂಶವಲ್ಲ. She is withholding important information. ಆಕೆ ಒಂದು ಅತ್ಯಂತ ಪ್ರಾಮುಖ್ಯವಾದಂತಹ ಸತ್ಯಾಂಶವನ್ನ ತಡೆ ಹಿಡಿಯುತ್ತಿದ್ದಾಳೆ. That is the sin of omission. ಅದೇ ಮಾಡಬೇಕಾಗಿರುವಂತಹ ಕಾರ್ಯವನ್ನ ಮಾಡದೇ ಇರುವಂತಹ ಪಾಪವಾಗಿದೆ. If we talk about a believer or a God's servant and give some information which may be true, but if it is not the whole truth, we are trespassing. ನೀವೊಬ್ಬ ವಿಶ್ವಾಸಿಯ ಕುರಿತಾಗಿ ಅಥವಾ ದೇವರ ಸೇವಕರ ಕುರಿತಾಗಿ ಒಂದು ವಿಷಯವನ್ನ ಹೇಳುವಾಗ ಪೂರ್ಣವಾದ ಸಂಗತಿಯು ತಿಳಿಯದೆ ನೀವು ಅರ್ಧ ಸತ್ಯವನ್ನ ನೀವು ಒಂದು ವೇಳೆ ಹೇಳುವುದಾದರೆ ಅದು ಸಹ ಅತಿಕ್ರಮಣವಾಗಿರುತ್ತದೆ, ಅದು ಪಾಪ. It is a very vicious sin among believers. ಇದು ವಿಶ್ವಾಸಿಗಳ ಮಧ್ಯದಲ್ಲಿರುವಂತಹ ಒಂದು ಕ್ರೂರವಾದಂತಹ ಪಾಪವಾಗಿದೆ. It can damage somebody's reputation. ಒಬ್ಬರ ಗೌರವವನ್ನ ಅದು ಹಾಳು ಮಾಡಬಹುದಾಗಿದೆ. Yeah, I will stop it here now. Today we only looked at one verse and looked at some background of this offering, but let us be very careful that when we know something, if we cannot tell it, don't tell anything, but don't withhold half and tell the other half in a wrong way. Or we are witnesses, we seen something, we are supposed to say it, we are guilty if we don't say it. God holds us responsible. ಇಂದು ನಾವು ಒಂದು ಪಾಪದ ಕುರಿತಾಗಿ ನಾವು ನೋಡಿಕೊಂಡಿದ್ದೇವೆ. ಅದು ಯಾವುದೆಂದರೆ, ನಾವು ಒಂದು ವಿಷಯವನ್ನ ಸರಿಯಾಗಿ ಪೂರ್ಣವಾಗಿ ತಿಳಿದುಕೊಳ್ಳದೆ ಅರ್ಧಂಬರ್ಧ ಆ ವಿಷಯದ ಕುರಿತಾಗಿ ತಿಳುವಳಿಕೆ ಉಳ್ಳವರಾಗಿ ಮಾತನಾಡುವಾಗ ನಾವು ಆ ಮಾಡಬಾರದಂತಹ ಕಾರ್ಯವನ್ನ ಮಾಡಿದಂತಹ ಪಾಪಕ್ಕೆ ಒಳಗಾಗುವವರಾಗಿರುತ್ತೇವೆ, ಅಥವಾ ಮಾಡಬೇಕಾದ ಕಾರ್ಯವನ್ನ ಮಾಡದೇ ಇರುವಂತಹ ಪಾಪಕ್ಕೆ ಒಳಗಾಗುತ್ತೇವೆ. ಅದೇ ರೀತಿಯಲ್ಲಿ ಎರಡನೆಯ ಪಾಪ, ನಾವು ಒಂದು ವೇಳೆ ಮಾಡಬಾರದೆಂದು ದೇವರು ನಿಷೇಧಿಸಿರುವಂತಹ ಪಾಪವನ್ನ ಮಾಡುವಾಗ ನಮಗೆ ಆಗುವಂತಹ ದೋಷ ಅದಾಗಿದೆ. We will continue, Lord willing, next week. Thank you for attending.